ಒಂದು ಕಾಲ್ ಶರತ್ ಮಾಡಲಿಲ್ಲ ಅಂದಿದ್ದರೆ ಅವತ್ತು ಐ ಡೋಂಟ್ ಥಿಂಕ್ಸ್ ಐ ವುಡ್ ಹ್ಯಾವ್ ಬೀನ್ ಲೈವ್ ಸಿಟ್ಟಿಂಗ್ ಹಿಯರ್ ಅಂಡ್ ಟಾಕಿಂಗ್ ಲೈಕ್ ದಿಸ್. ಲಾಟ್ ಆಫ್ ಪೇನ್ಸ್, ಲಾಟ್ ಆಫ್ ಲರ್ನಿಂಗ್ ಲೆಸನ್ಸ್. ನಮಗೆ ಊಟ ಮಾಡಬೇಕು ಅಂತಂದರೆ ಹಸಿವು ಆಗ್ತಾ ಇತ್ತು, ಊಟ ಇರ್ತಾರೆ. ಒಂದು ವಿಷನ್ ಇಲ್ದ ಇರೋರಿಗೆ, ಅಂಗವಿಕಲರಿಗೆ, ದೃಷ್ಟಿಹೀನರು ಇಲ್ದ ಇರೋರಿಗೆ, ಅವರಿಗೆ ನಮ್ಮಂಥವ್ರ ಸಹಾಯ ಬೇಕು. ಹಲೋ ಮೇಡಮ್, ಥ್ಯಾಂಕ್ ಯು ಇದು ಇನ್ಫೋ ಮಾನ್ಸ್ಟರ್ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ನಿಮ್ಮ ಬಗ್ಗೆ ಏನಾದರೂ ಒಂದಷ್ಟು ನಮ್ಮ ಆಡಿಯನ್ಸ್ಗೆ ಹೇಳಿ. ಸಮಸ್ತ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಮತ್ತು ನಿಮ್ಮ ಟೀಮ್ಗೆ ಮತ್ತು ನೀವು ಮಾಡ್ತಾರೆ ಈ ಕೆಲಸಕ್ಕೆ ತುಂಬ ಧನ್ಯವಾದ. ನನ್ನನ್ನು ಇವತ್ತಿಲ್ಲಿ ಹಾಫ್ಕಾನ್ಸಿ ಒಂದೆರಡು ಮಾತುಗಳನ್ನು ಆಡಿ ಅಂತ ಕರೆದಿರೋದಕ್ಕೆ ಸಂತೋಷ. ನನ್ನ ಬಗ್ಗೆ ಹೇಳ್ಕೊಳೋದು ಅಷ್ಟೊಂದು ಏನಿಲ್ಲ, ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ. ಆ ಸಣ್ಣ ಪುಟ್ಟ ಕೆಲಸ ಒಂದು ದೊಡ್ಡದಾಗೋಗಿದೆ ಈಗ. ಸೊ ಆ ದೊಡ್ಡದನ್ನು ಈಗ ಬೇರೆಯವರು ತೊಗೊಬೇಕು, ನಾನು ಒಬ್ಬಳೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಒಂದು ಸಾವಿರ ಅನ್ನೋದಕ್ಕಿಂತ ಮಿಲಿಯನ್ಸ್ ಟುಗೆದರ್ ಸ್ಟೂಡೆಂಟ್ಸ್ ಈ ಥರ ಇದ್ದಾರೆ ಪ್ರಪಂಚದಲ್ಲಿ, ಆ ದೇಶದಾದ್ಯಂತನೂ. ಹಾಗಾಗಿ ಒಂದು ಪುಷ್ಪ ಮಾಡೋವಂಥ ಕೆಲಸ ಅಲ್ಲ ಇದು. ಸೊ ನನ್ನನ್ನು ನೋಡಿ ಬೇರೆಯವರು ಉತ್ತೇಜನ ಆಗಿ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಸಮಾಜಕ್ಕೆ ಅಂತ ನಿಟ್ಟಿನಲ್ಲಿರೋ ಮೈಂಡ್ಸೆಟ್ ಅವ್ರಿಗೆ ಐ ಥಿಂಕ್ ಪ್ರಾಬ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ ಮೇಡಮ್, ನೀವು ಅಪ್ರೋಚ್ ಮಾಡ್ತೀರಾ ಅವ್ರನ್ನ ಇನಿಷಿಯೇಟಿವ್ ತೊಗೊಳೋದಕ್ಕೆ, ಅಥವಾ ಅವರೇ ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ ಎಕ್ಸಾಮ್ಸ್ಗೋಸ್ಕರ? ಖಂಡಿತ ನನಗೆ ಅಪ್ರೋಚ್ ಅನ್ನೋದೇನಿಲ್ಲ. ಸಿನ್ಸ್ ನನಗೆ ಇನಿಷಿಯಲ್ ಸ್ಟೇಜಸ್ ಆಗಿ ಏನಾಯಿತು ಅಂದರೆ, ಕ್ರಾಸ್ ಮಾಡಬೇಕಾದಾಗ ನನಗೆ ಗೊತ್ತಾಯಿತು ಇದು ಸ್ಕ್ರೈಬ್ ಅನ್ನೋದು, ಈ ಬರವಣಿಗೆ ಲೇಖಕರು ಅನ್ನೋದು ಏನು ಅನ್ನೋದು ಒಂದು ಸ್ಪಷ್ಟತೆ ಕಾಣಿಸ್ತು ನನಗೆ. ಹಾಗಾಗಿ ಅವರು ನಾನು ತೋರಿಸ್ಕೊಟ್ಟಿದ್ದು ಬಸ್ನಲ್ಲಿ ಕೂತ್ಕೊಂಡು ಅವ್ರನ್ನ ಕ್ರಾಸ್ ಮಾಡಿ, ಸೇಮ್ ಬಸ್ಸಲ್ಲೇ ಕೂತ್ಕೊಂಡಿದ್ರು ನನ್ನ ಜೊತೆ. ನಾನು ಅವ್ರ ಜೊತೆ ಒಡನಾಟ ಮಾಡಿ ಹೇಗೆ ಏನು ಎತ್ತ ಅಂತ ಕೇಳಿ ತಿಳ್ಕೊಂಡಾಗ ಆ ವ್ಯಕ್ತಿ ಇನ್ನೊಂದು ಪರ್ಸನ್ಗೆ ರೆಫರ್ ಮಾಡಿ ಬರೆಸಿದ್ದ ಆ ಬರವಣಿಗೆ ಅವತ್ತು ಹಿಡ್ದಿದ್ದು ಕೈಯಲ್ಲಿ ಪೆನ್ನ ಇವತ್ತವರೆಗೂ ಬರಿತಾ ಇದ್ದೀನಿ. ಇನ್ಫ್ಯಾಕ್ಟ್ ನಿಮ್ಮ ಈ ಸ್ಟುಡಿಯೋಗೆ ಬಂದು ಬೆಳಗ್ಗೆ ಮಾಡಿ ಎಕ್ಸಾಮ್ಸ್ನ ಬರೆದು ಇಲ್ಲಿಗೆ ನಾನು ಬಂದಿದ್ದೀನಿ. ಸೊ ಹೋಗ್ತಾ ಇದೆ. ಹಂಗಾಗಿ ಸ್ಟೂಡೆಂಟ್ಸು ನನ್ನನ್ನು ಹೆಂಗೆ ಅಂದರೆ ವರ್ಡ್ ಆಫ್ ಮೌತ್ ಆಗಿದೆ ಈಗ. ನನಗೆ ಎಲ್ಲೇ ಯಾವುದೇ ಸಂಸ್ಥೆಗಾಗಲಿ ಅಥವಾ ಒಂದು ಏನಂತಾರೆ ಸಂಸ್ಥೆ NGOಸ್ಗಾಗಲಿ ಅಥವಾ ಒಂದು ಆರ್ಗನೈಸೇಷನ್ಗಾಗಲಿ ಅಥವಾ ಯಾರಾದರೂ ಈ ಥರ ಕೆಲಸ ಮಾಡ್ತಾಯಿದ್ರೆ ಅವ್ರದ್ದೇ ಒಂದು ಗ್ರೂಪ್ ಇದೆ, ನಾನು ಯಾವ ಅದರಲ್ಲೆಲ್ಲ ಇಲ್ಲ. ಐ ಮೀನ್ ನನ್ನದೇ ಆದಂಥ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ವರ್ಡ್ ಆಫ್ ಮೌತ್ ಹೋಗಿ ಇಲ್ಲಿ ತನಕ ಬಂದಿದ್ದೀನಿ ನಾನು. ಮ್ಯಾಮ್, ಸ್ಕ್ರೈಬ್ ಅಂದರೆ ಏನು ಎಕ್ಸಾಕ್ಟ್ಲಿ, ಸ್ವಲ್ಪ ಎಲಾಬ್ರೇಟ್ ಮಾಡೋಕ್ಕಾಗುತ್ತಾ? ನಾರ್ಮಲಿ ಸ್ಕ್ರೈಬ್ಸ್ ಅಂತಂದರೆ ಬರವಣಿಗಾರರು ಅಂತಾರೆ ಕನ್ನಡದಲ್ಲಿ. ಸೊ ಈ ಬರವಣಿಗಾರರು ಏನು ಮಾಡ್ತಾರೆ, ಇವಾಗ ನಾರ್ಮಲಿ ನೀವು ನೋಡಿರ್ತೀರ ಕವಿಗಳು ಅವರೆಲ್ಲ ಬರವಣಿಗೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಅಭ್ಯಾಸ ಆಗೋಗಿದೆ, ಬಿಕಾಸ್ ಅವ್ರಿಗೆ ಕಾಣಿಸ್ತೈತೆ, ವಿಷನ್ಸ್ ಇದೆ ಎಲ್ಲನೂ. ಬಟ್ ಒಂದು ವಿಷನ್ ಇಲ್ದ ಇರೋರಿಗೆ, ಅಂಗವಿಕಲರಿಗೆ, ದೃಷ್ಟಿಹೀನದ ಇಲ್ದ ಇರೋರಿಗೆ, ಅವರಿಗೆ ನಮ್ಮಂಥವ್ರ ಸಹಾಯ ಬೇಕು. ಸೊ ನಮ್ಮಂಥವರೇ ಈ ಕೆಲಸನ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಬರವಣಿಗಾರರು ಅಂತ ನಮಗೊಂದು ಟೈಟಲ್ ಇದೆ. ಅದನ್ನು ಇಂಗ್ಲೀಷಲ್ಲಿ ಸ್ಕ್ರೈಬ್ ಅಂತ ಕರೀತಾರೆ, ಅಥವಾ ಡಾಕ್ಯುಮೆಂಟೇಷನ್ಸ್ ಮಾಡೋರು ಅಂತಲೇ ಕರೀತಾರೆ, ಏನಾದರೂ ನೀವು ಕರಿಬೋದು. ಬಟ್ ನಾರ್ಮಲಿ ಇಟ್ ಈಸ್ ಎ ಸ್ಕ್ರೈಬ್ಸ್ ಅಂತ ಕರೀತಾರೆ ಅಷ್ಟೇ. ಓಕೆ ಮ್ಯಾಮ್, ಸಿನ್ಸ್ ನೀವು ಈಗಾಗಲೇ ವಿಷನ್ ಇಲ್ಲದೆ ಇರೋರ ಹತ್ರ ತುಂಬ ಡೀಲ್ ಮಾಡಿದ್ದೀರಾ, ಅವ್ರ ಹತ್ರ ಮಾತಾಡಿದ್ದೀರಾ, ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ? ಯಾಕಂದರೆ ನಾನು ಕೇಳಿರೋ ಪ್ರಕಾರ ನಾರ್ಮಲ್ ಮನುಷ್ಯರಿಗಿಂತಲೂ ಅವ್ರಿಗೆ IQ ಜಾಸ್ತಿ ಇರುತ್ತೆ, ಅವ್ರ ನೋಟ್ ಸೆನ್ಸಿಂಗ್ ಪವರ್ ಜಾಸ್ತಿ ಇರುತ್ತೆ ಅಂತೆಲ್ಲ ಕೇಳಿದ್ದೀನಿ. ಇದೆಲ್ಲ ನಿಜಾನಾ? ಎಕ್ಸಾಕ್ಟ್ಲಿ, ನೀವು ಕೇಳಿರೋದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಇಟ್ ಇಸ್ 100% ಟ್ರೂ. ನಮಗಿಂತ ಒಂದು ಹೆಜ್ಜೆ ಜಾಸ್ತಿನೇ ಇದೆ. ಒಂದೇ ಒಂದು ಅವರಿಗೆ ನ್ಯೂನತೆ ಅಂತಂದರೆ ಅವರಿಗೆ ಕಣ್ಣು ಕಾಣಿಸೋದಿಲ್ಲ ಅಷ್ಟೇ. ಅದು ಬಿಟ್ಟು ಇನ್ನು ಎಲ್ಲನೂ ದೇ ಆರ್ ಗುಡ್ ಇಟ್ ಎನಿ ಟೈಮ್ ಎನಿವೇ. ನಿಮ್ಮ ನಾಲೆಜಲ್ಲಾಗಲಿ. ಇನ್ಫ್ಯಾಕ್ಟ್ ನಾನು 3rd ಕ್ಲಾಸ್ ಪಾಸು ಬೈ ದ ವೇ. ಐ ಮೀನ್ ನನಗೇನು ನಾಚಿಕೆ ಇಲ್ಲ ಹೇಳ್ಕೊಳೋದಕ್ಕೆ, ಬಿಕಾಸ್ ನನ್ನ ಸ್ಥಿತಿ ಹಂಗಿತ್ತು ಅವಾಗ. ಈಗ ನೋಡಿದ್ರೆ ನೀವು ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ನಾನು ಅವ್ರು ಹೇಳೋದು ಬರೆಯೋದು ಒಂದೊಂದು ಪಾಯಿಂಟನ್ನು. ಇವಾಗ ಸಪೋಸ್ ನೀವು ತಿಳ್ಕೊಳ್ಳಿ, ಕ್ವಶ್ಚನ್ ಪೇಪರಲ್ಲಿ 20 ಮಾರ್ಕ್ಸ್ಗೆ ಒಂದು ಸೆಕ್ಷನ್ ಅಂತ ಇರುತ್ತೆ. ನೀವು ಹೆಂಗೆ ಬರೀತಾರೆ 20 ಮಾರ್ಕ್ಸ್ಗೆ? ನಾನು ನಿಮ್ಮನ್ನು ಜನರಲ್ ಕೇಳ್ತಾ ಇದ್ದೀನಿ. 20 ಮಾರ್ಕ್ಸ್ಗೆ ಅಂದರೆ ನಾನು ಟು ಬಿ ರಿಯಲಿ ಫ್ರ್ಯಾಂಕ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು ನಾನು ಅಷ್ಟೇ ಬರೀತಾ ಇದ್ದಿದ್ದು. ಅಲ್ಲ,
ಸರ್ಟನ್ ಥಿಂಗ್ಸ್ ಇದೆಯಲ್ಲ ನಮ್ಮ ಹೌದು, ಮೈಂಡಲ್ಲಿ ಮೈಂಡ್ correct. ಸೆಟ್ಟಲ್ಲಿ ಆ್ಯಸ್ ಎ ಸ್ಟೂಡೆಂಟ್ಸ್ ವಿ ಆರ್ ಆಲ್ ನಮ್ಮ ಕಾಲೇಜ್ ಟೈಮಲ್ಲಿ ಇರಬೇಕಾದಾಗ ಏನು ಅನ್ಸುತ್ತೆ, 5 ಪೇಜ್ ಬರೆದ್ಬಿಟ್ರೆ ನನಗೆ ಫುಲ್ ಮುಗೀತು. ಮಾರ್ಕ್ಸ್ ಸಿಗ್ಬಿಡುತ್ತೆ ಹೌದು. ಆಯಿತಾ. ಎಸ್ಪೆಷಲಿ ಕಾಮರ್ಸ್ ಸ್ಟೂಡೆಂಟ್, ಹಾ. ಐ ಆಮ್ ಅ ಕಾಮರ್ಸ್ ಸ್ಟೂಡೆಂಟ್. ನಮ್ಗಂತೂ ಇವಾಗ ನಾವು HRM ಬರಿಬೇಕಾದ್ರೆ BCom ಅಲ್ಲಿ ನೀವು ಯಾವುದೇ ಥಿಯರಿ ಸಬ್ಜೆಕ್ಟ್ ತಗೊಳ್ಳಿ, ನಾವು ಬರಿಬೇಕಾದ್ರೆ ನಮ್ಗಿರೋ ಅಸಂಪ್ಷನ್ ಅದೇನೆ, 5 ಪೇಜ್ ತುಂಬಿಸಿದ್ವಾ 10 ಮಾರ್ಕ್ಸ್ 12 ಮಾರ್ಕ್ಸ್ ಬಂತು, ಇಲ್ಲ ಅಂದ್ರೆ ಖಂಡಿತ ಮಾರ್ಕ್ಸ್ ಬರಲ್ಲ. ಮತ್ತೆ ಅದು ಫ್ಯಾಕ್ಟ್ ಕೂಡ, ನಮ್ಮ ಸೀನಿಯರ್ಸ್ ಕೂಡ ಅದೇ ಹೇಳಿದ್ದು, ಲೆಕ್ಚರರ್ಸ್ ಕೂಡ ಅದೇ ಹೇಳಿದ್ದು, ಎಷ್ಟು ಬರೀತೀರಾ ಅಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಓಕೆ, ಸೊ ಇವರ ಮೆಂಟಾಲಿಟಿ ನೋಡಿ ಹೆಂಗಿದೆ. ಮ್ಯಾಮ್ ಒಂದು 5 ಪೇಜಸ್ ಬರೀರಿ ಸಾಕು, ಆ 5 ಪೇಜಸ್ಗೂ Okay. ಹೇಳ್ತಾರೆ ಇನ್ಫಾರ್ಮೇಷನ್ಸ್ನ ನೈಸ್. ಆಯ್ತಾ. ಸೊ ಹಾಗಾಗಿ ನನಗೆ ಅವಾಗ ಹೊಳಿತು, 20 ಮಾರ್ಕ್ಸ್ಗೆ 5 ಶೀಟ್ಸ್ ಬರೆದೆ, ಅವ್ರಿಗೆ ಇನ್ಫಾರ್ಮೇಷನ್ ನೋಡಿ ಹೆಂಗಿದೆ ಅಂತ. ನಾವು ಯಾವತ್ತೂ ಈ ಥರ ತಿಳ್ಕೊಂಡು ಒಂದು 10 ಪೇಜ್ ಬರೆದ್ಬಿಟ್ರೆ ಸಾಕು ನಮಗೆ 20 ಮಾರ್ಕ್ಸ್ ಬಂದ್ಬಿಡುತ್ತೆ. ಬಟ್ ಆ ಮೆಂಟಾಲಿಟಿ ಇಲ್ಲ ಅವರಿಗೆ ಇಲ್ಲ, okay. ಆ್ಯಕ್ಚುಲಿ. 10 ಮಾರ್ಕ್ಸ್ಗೆ ಮ್ಯಾಮ್ ಒಂದು ಶೀಟ್ ಬರೀರಿ ಸಾಕು ಮ್ಯಾಮ್. ಸೊ ದಿಸ್ ಈಸ್ ಅ ಕೈಂಡ್ ವೇವ್ ಆಫ್ ದ್ಯಾಟ್ ನಾಲೆಜ್ ಅವ್ರಿಗಿರೋದು. ಅವ್ರಿಗಿರೋಷ್ಟು ಬುದ್ಧಿ, ಅವ್ರಿಗಿರೋಷ್ಟು ನಾಲೆಜು, ಅದು IQ ಲೆವೆಲ್ ಅದು ಹೆಂಗಿರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ ಈವನ್ ನಾವು ಸೇಮ್ ಅವ್ರ ಥರನೇ ಇದ್ದೀವಿ, ಬಟ್ ನಮ್ಗೆ ಯಾಕಿಲ್ಲ IQ, ಅವ್ರಿಗೆ ಯಾಕೆ ಅಷ್ಟೊಂದಿದೆ. ಮೇ ಬಿ ದೇ ಆರ್ ಲೈಕ್ ಸ್ಪೆಷಲಿ ವಿಲ್ ದಿ ಸೆನ್ಸ್. ಇವಾಗ ನಾನು ನಿಮ್ಮ ಹತ್ರ ಈ ಗಳಿಗೆಯಲ್ಲಿ ಇಲ್ಲಿ ಕೂತ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸಪೋಸ್ ಈಗ ಒಂದು ವಿಷುವಲಿ ಇಂಪೈರ್ಡ್ ಸ್ಟೂಡೆಂಟ್ಸ್ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ, ಕ್ಯಾನ್ ಯು ಬಿಲೀವ್ ದ್ಯಾಟ್ ನೀವು ಈಗೇನು ಮಾತಾಡಿರ್ತೀರ, ಇನ್ನೊಂದು 5 ವರ್ಷ ನೀವು ಎಲ್ಲೇ ಭೇಟಿ ಮಾಡಿದ್ರು ನಿಮ್ಮ ವಾಯ್ಸ್ ಇಟ್ಕೊಂಡು ನೀವು ಇವರೇ ಅಲ್ವಾ ಅಂತ ಹೇಳ್ತೀರಿ. ಸೊ ನನಗೆ ಈ ಥರ ತುಂಬ ಆಗಿದೆ ನನಗೆ. ಆ್ಯಂಡ್ ನಾನು ಬರೀ ವಿಷುವಲಿ ಇಂಪೈರ್ಡಿಗೆ ಮಾತ್ರ ಸೀಮಿತ ಅಲ್ಲ. ಸೊ ಗೌತಮ್, ಐ ರೈಟ್ ಫಾರ್ 10 categories. Okay, very nice. Can you tell me what all those categories? ಫಸ್ಟ್ ನಾನು ಶುರು ಮಾಡಿದಾಗ ವಿಷುವಲಿ ಇಂಪೈರ್ಡ್ ಸ್ಟೂಡೆಂಟ್ಸಲ್ಲಿ ಶುರು ಮಾಡಿದೆ. ತದನಂತರ ನನಗೆ ಸೆಲೆಬ್ರಲ್ ಪ್ಯಾಲಿಸಿ ಅನ್ನೋ ಒಂದು ನೆಕ್ಸ್ಟ್ ಕ್ಯಾಟಗರಿ ಸಿಕ್ತು. ಐ ವಾಸ್ ಲಿಟಲ್ ನರ್ವಸ್ ಆಗಿದ್ದೆ. ಬಿಕಾಸ್ ಏನು ಸೆಲೆಬ್ರಲ್ ಪ್ಯಾಲಿಸಿ ಅಂತಂದರೆ ಅವರು ಮಾತಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ, ಒಂದೇ ಕ್ಷಣಕ್ಕೆ ಅರ್ಥ ಆಗೋದಿಲ್ಲ ನಿಮಗೆ. ಅವರಿಗೆ ಕ್ರಾಸ್ ಮೌತ್ ಇರುತ್ತೆ. ಅವ್ರು ಹೇಳೋ ಒಂದೊಂದು ಅಕ್ಷರನೂ ತುಂಬಾ ಡಿಫಿಕಲ್ಟ್ ಆಗುತ್ತೆ ನಿಮಗೆ ಕನ್ಸ್ಯೂಮ್ ಮಾಡ್ಕೊಳಕ್ಕೆ, ಬರೆಯೋದಕ್ಕೆ. ನನಗೆ ಫಸ್ಟ್ ಡೇ ಹೋದಾಗ 1 ನಿಮಿಷ ನನಗೆ ಸ್ವಲ್ಪ ಗಾಬರಿ ಆಯ್ತು, ನಾನು ಮಾಡ್ತೀನ ಈ ಹುಡುಗನಿಗೆ ಅಂತ. ಕ್ರೈಸ್ಟ್ ಕಾಲೇಜಲ್ಲಿ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೆ, ಜೈನ್ ಕಾಲೇಜಲ್ಲಿ. ಆಮೇಲೆ ಕ್ರೈಸ್ಟ್ ಕಾಲೇಜಲ್ಲಿ ತುಂಬ ಜನಕ್ಕೆ ಸೆಲೆಬ್ರಲ್ ಪ್ಯಾಲಿಸಿ ಅವ್ರಿಗೆ ಬರ್ತಿದ್ದೀನಿ. ನನಗೆ ಎಷ್ಟು ಭಯ ಅಂತಂದರೆ, ಏನಪ್ಪ ಮಾಡಲಿ, ನನಗೆ ಒಂದು ಅಕ್ಷರ ಅರ್ಥ ಆಗುತ್ತೆ ಅವ್ನು ಹೇಳೋದು. ಇಂಡಸ್ಟ್ರಿಯಲ್, ಅವನು BCom ಸ್ಟೂಡೆಂಟೇ. ಓಕೆ, ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಅಂತ ಈ ಥರ ಪ್ರೊನೌನ್ಸಿಯೇಷನ್ ಆಗಬೇಕಾದಾಗ ನೀವೇನಂತ ಅರ್ಥ ಮಾಡ್ಕೊತೀರಾ. ಸೊ ಈ ಥರ ಒಂದು ಅಕ್ಷರಗಳನ್ನ ತುಂಬ ಟಫ್ ಆಗಿರೋ ಸಿಚುಯೇಷನ್ಸ್ನ ನಾನು ಫೇಸ್ ಮಾಡಿದ್ದೀನಿ. ದೆನ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಗೊತ್ತಿಲ್ಲ, ದೇವ್ರ ದಯಾನೋ, ದೇವರು ನನಗೆ ಆಶೀರ್ವಾದ ಮಾಡೋದು, ನೀನು ಬರಿಬೋದು ಬರಿ ಅಂತ ನನಗೆ ಒಂದು ಜ್ಞಾನ ಕೊಟ್ಟೋ ಏನೋ ಗೊತ್ತಿಲ್ಲ, ಕಂಪ್ಲೀಟ್ ಮಾಡಿದೆ ಒಂದು ವೆರಿ ನೈಸ್ಲಿ. ಅವನು 3 ವರ್ಷನೂ ಕಂಪ್ಲೀಟ್ ಮಾಡಿ MCOMನೂ ಬರೆದಿದ್ದೀನಿ ನಾನು. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಸೊ ಅದೊಂದು ಕ್ಯಾಟಗರಿ. ಇನ್ನೊಂದು ಡಿಸ್ಲೆಕ್ಸಿಯಾ ಅಂತ ಒಂದು ಕ್ಯಾಟಗರಿ ಇದೆ. ಇನ್ನೊಂದು ಆಟಿಸಮ್ ಅಂತ ಒಂದಿದೆ. ಇನ್ನೊಂದು ಪೀಪಲ್ ವಿತ್ IQ ಲೆಸ್, ನಾರ್ಮಲ್ ಪೀಪಲ್ IQ ಲೆಸ್ ಅಂತ. ಆ್ಯಂಡ್ ಡಿಸ್ಫಂಕ್ಷನಲ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ. ರೀಸೆಂಟಾಗಿ ಐ ಥಿಂಕ್ ದಿಸ್ ಇಸ್ ದ 3rd ಟೈಮ್ ಆರ್ ಸಮಥಿಂಗ್ ಐ ಆಮ್ ರೈಟಿಂಗ್ ಡಿಸ್ಫಂಕ್ಷನಲ್ ಸ್ಟೂಡೆಂಟ್ CMRಲ್ಲಿ ಬರೆದಿದ್ದೆ ಮೊನ್ನೆ ತಾನೇ. ಆ್ಯಂಡ್ ಇದೆಲ್ಲ ಆದಮೇಲೂ ವಿಷನೂ ಇರೋದಿಲ್ಲ, ಕೇಳಿಸೋದು ಇಲ್ಲ. ಸೊ ಇಂಥವ್ರನ್ನ ಹೆಂಗೆ ಡೀಲ್ ಮಾಡ್ತೀರಾ ನೀವು? ನನಗೆ ಗೊತ್ತೇ ಇರಲಿಲ್ಲ. ನನಗೆ ಸೈನ್ ಲ್ಯಾಂಗ್ವೇಜ್ ಅಷ್ಟೊಂದು ಬರಲ್ಲ, ಬಟ್ ಎಸ್ ಲಿಟಲ್ ಬಿಟ್ ಆಫ್ ನಾಲೆಜ್ ಇದೆ ನನಗೆ ಸೈನ್ ಲ್ಯಾಂಗ್ವೇಜಲ್ಲಿ. ದ ರೀಸನ್ ನಾವು ಅವನ್ನ ಕುತ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ, ಗೌತಮ್, ಕ್ಯಾನ್ ಯು ಜಸ್ಟ್ ಶೋ ಮಿ ಯುವರ್ ಹ್ಯಾಂಡ್ ಇಫ್ ಯು ಡೋಂಟ್ ಮೈಂಡ್ ಇಫ್ ಇಟ್ ಇದೆ. ಸಿ, ದಿಸ್ ಇಸ್ ಯುವರ್ ಹ್ಯಾಂಡ್. ಐ ಥಿಂಕ್ ದಿಸ್ ಇಸ್ ವಿಜುವಲಿ ಇಂಪೈರ್ಡ್ ಸ್ಟೂಡೆಂಟ್ಸ್. ಐ ವಿಲ್ ಮೇಕ್ ಹಿಸ್ ಹ್ಯಾಂಡ್ ಹೋಲ್ಡ್ ಆ್ಯಂಡ್ ಐ ವಿಲ್ ರೈಟ್ ದಿಸ್ ಕ್ವೆಶ್ಚನ್. ಸೇ question number 1. I'll write it like this. So he in turn will write with me on the bench, and I assume that okay, he's telling me this, and based on that I'll write his exams. What timings ಬಗ್ಗೆ ಏನು ಮ್ಯಾಮ್? ಯಾಕಂದರೆ ನಾವು ಬರೆಯೋ ಎಕ್ಸಾಮ್ ಎಲ್ಲ ನಾರ್ಮಲಿ 3 hours ಇರ್ಬೋದು ಅಥವಾ 4 hours ಇರ್ಬೋದು, ಅಷ್ಟರಲ್ಲಿ ಮುಗಿಸ್ಬೇಕಾಗುತ್ತೆ. ಬಟ್ ನೀವು ಒಂದೊಂದು ಅರ್ಥ ಮಾಡ್ಕೊಂಡು ಬರೀಬೇಕಂದ್ರೆ ಅದಕ್ಕೆ ಅಡಿಷ್ನಲ್ ಟೈಮ್ ಬೇಕಾಗುತ್ತೆ. ಅಷ್ಟು ಟೈಮ್ ಕೊಡ್ತಾರಾ ಅವ್ರಿಗೆ ಎಕ್ಸಾಮ್? ಸೊ ಗೌತಮ್, ಬೇಸಿಕಲಿ ನಮಗೆ ಟೈಮ್ 3 hours ಇರೋದ್ರಿಂದ ಎಕ್ಸಾಮ್ಸ್ ಇವ್ರುಗಳಿಗೆ 1 hour ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇನಿಷಿಯಲಿ ಇಟ್ ವಾಸ್ half an hour. ಈಗ ರೀಸೆಂಟ್ ಗೌರ್ಮೆಂಟ್ ಅವರು 1 hour ಬಫರ್ ಟೈಮ್ ಕೊಟ್ಟಿದ್ದಾರೆ. ಬಟ್ ಎಸ್, ದೇ ಕ್ಯಾನ್ ಕಂಪ್ಲೀಟ್.
ನನಗೆ 20 ವರ್ಷದಿಂದ ಬರೆದು ಅಭ್ಯಾಸ ಆಗೋಗಿ ನನಗೆ ಅರ್ಥ ಆಗುತ್ತೆ ನನಗೆ ಯಾವ ಟೈಮಲ್ಲಿ. ಸೊ ಇಫ್ ಯು ಸೇ ದಿಸ್ ಒನ್ ಹಾಲಲ್ಲಿ ಸಪೋಸ್ ಓಕೆ ಐ ವಿಲ್ ಕಂಪ್ಲೀಟ್ ದಿಸ್ ಫಸ್ಟ್ ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ಟು ದ ಸ್ಟೋರಿ ವಾಟ್ ವಿ ವೇ ಟಾಕಿಂಗ್ ಅಬೌಟ್ ಅಂತ. ಸೊ ಡಿಸ್ಲೆಕ್ಸಿಯಾ ಮತ್ತು ವಿಷನ್ ಆ್ಯಂಡ್ ಡೆಫ್ ಸ್ಟೂಡೆಂಟ್ಸ್ಗೆ ಬರಿತೀನಿ. ಇದು ಅಲ್ಲದೇ ನಾರ್ಮಲ್ ಸ್ಟೂಡೆಂಟ್ಸೂ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಅವ್ರ ಆ ಇಯರ್ ಹೋಗ್ಬಿಡುತ್ತೆ ಅಂತ ಈ ಥರ ಸುಮಾರು ಜನಕ್ಕೆ ನಾನು PhDs ಆಗಲಿ, ಇಂಜಿನಿಯರಿಂಗ್ ಆಗಲಿ, ಸಿವಿಲ್ ಇಂಜಿನಿಯರಿಂಗ್ ಆಗಲಿ, ಬ್ಯಾಚುಲರ್ಸ್ ಡಿಗ್ರೀಸ್ಗಾಗಲಿ ಐ ಹ್ಯಾವ್ ರಿಟನ್ ಫಾರ್ ದ್ಯಾಮ್. ಸೊ ದೀಸ್ ಆರ್ ದ ಕ್ಯಾಟಗರೀಸ್ ದಟ್ ಐ ರೈಟ್ ಇಟ್. ಓಕೆ, ನಾವು ವೆನ್ ಯು ಆರ್ ಕಮಿಂಗ್ ಬ್ಯಾಕ್ ಟು ದ ಥಿಂಗ್ ಸ್ಕ್ರೈಬ್ಸ್ ಅಂತಂತಂದರೆ ಇಮ್ಯಾಜಿನ್ ಇವಾಗ ನೀವೇನೋ ಒಪ್ಕೊಂಡ್ಬಿಡ್ತೀರಾ ನಾನು ಹುಡುಗರಿಗೆ. ಓಕೆ, ಸೊ ಕಾರಣ ಅಂತಂದರೆ ಇವಾಗ ಹೋಗೋಕ್ಕಾಗೋದಿಲ್ಲ. ಅವತ್ತು ಬೆಳಗ್ಗೆ ಕಾಲ್ ಮಾಡಿ ಹೇಳ್ತೀರಾ ನೀವು ಏನಂತ, ಸಾರಿ ನಂಗೆ ಬರೋಕ್ಕಾಗಲ್ಲ, ಏನೋ ಎಮರ್ಜೆನ್ಸಿ ಬಂದುಬಿಟ್ಟಿದೆ ಅಂತ. ಸೊ ಎಲ್ಲೋಗ್ತಾರೆ ಇವರು ಹುಡ್ಕೊಳೋದಕ್ಕೆ? ಟೈಮೂ ಇಲ್ಲ, ಇದು ಇಲ್ಲ. ಸೊ ಹಾಗಾಗಿ ಲಾಸ್ಟ್ ಮೂಮೆಂಟ್ಸ್, ನೆಕ್ ಆಫ್ ದ ಮೂಮೆಂಟ್ಸ್ ಕಾಲ್ಸ್ ಬರುತ್ತೆ, ಅಟೆಂಡ್ ಮಾಡಿದ್ದೀನಿ ಅದನ್ನು. ಆ್ಯಂಡ್ ರೀಸೆಂಟ್ ಓಕೆ, ನೀವ್ಯಾವತ್ತೂ ಡಿಸ್ಕಂಟಿನ್ಯೂ ಮಾಡಿಲ್ಲ ಅಥವಾ ನೀವ್ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಮಾಡಿರೋರ್ಗೆ ನೀವು ಬ್ಯಾಕ್ ಫಿಲ್ ಮಾಡಿದ್ದೀರಾ? ಓಕೆ, ವೆರಿ ನೈಸ್, ವೆರಿ ಸ್ವೀಟ್ ಆಫ್ ಯು. ನಾರ್ಮಲಿ ಅವ್ರು ಅನ್ಕೊಂಡಿರ್ತಾರೆ ಬ್ಯಾಕಪ್ ನಮ್ಗೆ ಇರ್ತಾರೆ ಅಕ್ಕ ಬಿಡು ಅಂತ, ಆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಸೊ ರೀಸೆಂಟಾಗಿ ಏನಾಯಿತು ಅಂದರೆ, ರೀಸೆಂಟ್ ಸ್ಟೋರೀಸ್ ಎಲ್ಲ ಇದು ಹಾಕ್ತಾನೆ ಇರುತ್ತೆ. ನಾನು ರೂಮಲ್ಲಿ ಕೂತಿರ್ತೀನಿ ಎಕ್ಸಾಮ್ಸ್ ಬರೆಯೋದಕ್ಕೆ, ಕಾರಣಾಂತರದಿಂದ ಸ್ಕ್ರೈಬ್ಸ್ ಬರೋದಿಲ್ಲ, ನಾನು ಆ ಸ್ಟೂಡೆಂಟ್ಗೆ ಬರೀಬೇಕು, ಅಲ್ಲಿ ಹೋಗಿರೋದು ನನ್ನ ಸ್ಟೂಡೆಂಟ್ ಬರಲಿಕ್ಕೆ ಅಂತ. ಐ ವಿಲ್ ಅಟೆಂಡ್ ದಟ್ ಸ್ಟೂಡೆಂಟ್ಸ್. ಅಪಾರ್ಟ್ ಫ್ರಮ್ ದಟ್ ಕಾಲೇಜ್ ಪ್ರಿನ್ಸಿಪಲ್ಸು ಲೆಕ್ಚರರ್ಸ್ ಅಲ್ಲಿ ಏನು ಮಾಡೋದು, ಬಂದಿಲ್ಲಪ್ಪ ಹೋಯ್ತಾ ನಿಂದು 1 ವರ್ಷ ಅಂದರೆ ಐ ರಿಕ್ವೆಸ್ಟೆಡ್ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಲೆಕ್ಚರರ್ಸ್, ಸರ್ ಇಫ್ ಯು ಡೋಂಟ್ ಮೈಂಡ್ ಐ ಕ್ಯಾನ್ ರೈಟ್ ದ ಎಕ್ಸಾಮ್ಸ್ ಅಂತ. ಇನ್ ಒನ್ ಹಾಲ್ 3 different combinations and 3 different languages. I have written 3 exams with, and I have completed with that frame only. Okay, so I have that tendency of writing exams. ಬರೆದು ಅಭ್ಯಾಸ ಆಗೋಗಿ ನನಗೆ 4-5 ಎಕ್ಸಾಮ್ಸ್ ಒಂದು ಶಾರ್ಟಲ್ಲೇ ಬರೆದು ಬಿಡ್ತೀನಿ ನಾನು. ವಾವ್, ನೀವು ಇಮ್ಮೆನ್ಸ್ ನಾಲೆಡ್ಜ್ ಗೇನ್ ಮಾಡಿರ್ತೀರಲ್ಲ ಇಷ್ಟು ಎಕ್ಸಾಮ್ಸ್ ಬರೆದು. ಇವಾಗ ನೀವು ಸ್ಟ್ಯಾಟಿಸ್ಟಿಕ್ ಬರೀತೀನಿ, BBM ಬರೀತೀನಿ, BSc ಬರೀತೀನಿ, PhDs ಬರೀತೀನಿ, ಲಾ ಬರೀತೀನಿ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೀತೀನಿ, ಬೆಸ್ಕಾಮ್ ಎಕ್ಸಾಮ್ಸ್ ಬರೀತೀನಿ, ಗೌರ್ಮೆಂಟಲ್ ಎಕ್ಸಾಮ್ಸ್ ಬರೀತೀನಿ. ಇದೆಲ್ಲ ಅದನ್ನು ಕೆಲವರೊಬ್ಬರು ಗೌರ್ಮೆಂಟ್ ಎಕ್ಸಾಮ್ಸ್ ಬರೆದಿದ್ದೀನಿ, ಆಲ್ರೆಡಿ ಬ್ಯಾಂಕಲ್ಲಿ ಕೆಲಸದಲ್ಲೂ ಇದ್ದಾರೆ. ಗೌರ್ಮೆಂಟ್ ಕ್ಲರ್ಜಿಕಲ್ ಜಾಬ್ಸ್ ಬರೀತೀನಿ. ಎಲ್ಲ ನನಗೆ ನನ್ನ ಕೈಲಿ ಎಷ್ಟು ಸ್ಟ್ರೆಚ್ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ನಾನು ಐ ಆಮ್ ಡನ್ ಇಟ್ ಟು ದ ಬೆಸ್ಟ್ ಆಫ್ ಕೋರ್ ಅಂತ. ನಾರ್ಮಲ್ ಆಗಿ ನಾನು ನೋಡಿದ್ದೀನಿ, ಮನೇಲಿ ಯಾರಾದರೂ ವಯಸ್ಸಾಗಿರೋರು ಇದ್ರೆ, ಅವರು ಕಿವಿ ಕೇಳಿಸ್ತಿಲ್ಲ ಅಂದರೆ ಅಥವಾ ಕಣ್ಣು ಕಾಣಿಸ್ತಿಲ್ಲ ಅಂದರೆ, ಈ ಕಾಲದ ಟೀನೇಜರ್ಸು ಇರಿಟೇಟ್ ಆಗಿಬಿಡ್ತಾರೆ. ಅಜ್ಜಿ ಏನಾದರೂ ಹೇಳಿದ್ರೆ, ಎಷ್ಟು ಸಲ ಹೇಳೋದು ನಿನ್ಗೆ, ಅಲ್ಲಿ ಇಟ್ಟಿದ್ದೀನಿ ಕಾಣಿಸ್ತಿಲ್ವಾ ನಿನಗೆ, ಏನು ಗೊತ್ತಾಗ್ತಿಲ್ವಾ ನಿನಗೆ ಅಂತ ಇರಿಟೇಟ್ ಆಗಿಬಿಟ್ಟು ರೆಸ್ಪಾಂಡ್ ಮಾಡ್ತಾರೆ. ನಿಮ್ಮ ಕೆಲಸದಲ್ಲಿ ತುಂಬ ಪೇಷನ್ಸ್ ಇರಬೇಕು. ಹೌ ಡು ಯು ಮೇಂಟೈನ್ ದಟ್? ಸೊ ನನಗೆ ಫಸ್ಟ್ ನಾನು ಹಿಂಗೆ ಇದ್ದಿದ್ದು, ಅಂದರೆ ಬೈತಾ ಇರಲಿಲ್ಲ, ಏನಿಲ್ಲ. ನನಗೆ ಪೇಷನ್ಸ್ ಅನ್ನೋದು ತುಂಬ ಕಡಿಮೆ ಇತ್ತು. ನನ್ನ ಹ್ಯಾಂಡ್ ರೈಟಿಂಗ್ಗೆ ನಾನು ಐ ವಾಸ್ ನಾಟ್ ಲೈಕಿಂಗ್, ಆಯಿತಾ. ಸೊ ಇಲ್ಲಿಗೆ ಬಂದ ಮೇಲೆ ಇವರುಗಳು ಒಂದೊಂದು ಕ್ವೆಶ್ಚನ್ನ 20 ಸತಿ ನಾನು ರಿಪೀಟ್ ಮಾಡಬೇಕು. ನನ್ನ ಪೇಷನ್ಸ್ ಲೆವೆಲ್ಸ್ ಹೆಂಗಿರ್ಬೇಕು ಅನ್ನೋದು ನಿಮಗೂ ಗೊತ್ತಾಗುತ್ತೆ, ಆಯಿತಾ. ಒಂದೇ ಒಂದು ಕ್ವೆಶ್ಚನ್ನ ಸಿ ಸಪೋಸ್ ವಾಟ್ ಇಸ್ ರಿಪಬ್ಲಿಕ್ ಅಂತಂದಾಗ ಅವರಿಗೆ ಆನ್ಸರ್ಸ್ ತಲೆಗೆ ಬರೋ ತನಕ, ತಲೆಯಿಂದ ಇಲ್ಲಿಗೆ ಹೇಳೋ ತನಕ ನಾನು ಅವ್ರಿಗೆ ಕ್ವೆಶ್ಚನ್ ರಿಪೀಟ್ ಮಾಡ್ತಾನೆ ಇರಬೇಕು. ಮೇಡಮ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ, ಮೇಡಮ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ. ಅದು ಡಿಫ್ರೆಂಟ್ ಆಗಿ ರಿಪೀಟ್, ಸೇಮ್ ಕ್ವೆಶ್ಚನ್ ಸೇಮ್ ಆರ್ಡರ್ ರಿಪೀಟ್ ಮಾಡಂಗಿಲ್ಲ ಅನ್ಸುತ್ತೆ. ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಬೇರೆ ತರ ರಿಪೀಟ್ ಇಲ್ಲ, ಅವ್ರು ಸೇಮ್ ಕ್ವೆಶ್ಚನ್ಸ್ ನೇನೆ 20 ಸತಿ ಹೇಳಬೇಕು. ಓಕೆ. ಸೊ ನನಗೆ ಇನಿಷಿಯಲ್ ಆಗಿ ಹಿಂಗೆ ಆಗಿತ್ತು, ಶೋ ಬಾಪ್ರೆ ಒಂದೇ ಒಂದು ಕ್ವೆಶ್ಚನ್ನ ನಾನು 20-30 ಸತಿ ಹೇಳಬೇಕು ಅವ್ರಿಗೆ, ಗಾಡ್ ಅಂತ ಅಂದ್ಕೊಂಡೆ. ಬಟ್ ಅವಾಗ ನನಗೆ ಅರ್ಥ ಆಯಿತು ಯಾಕೆ ಅಂತ, ಅವ್ರು ಎಷ್ಟು ಫೇಸ್ ಮಾಡ್ತಾ ಇದ್ದಾರೆ ಬ್ಯಾಕ್ಗ್ರೌಂಡು, ಅದನ್ನು ಅವ್ರು ಗ್ರಹಿಸೋದಕ್ಕೆ ಅಂತ. ಸೊ ದಿಸ್ ಟಾಟ್ ಮೀ, ನನಗೆ ಪೇಷನ್ಸ್ ಅನ್ನೋದು ಟಾಟ್ ಮಾಡ್ತು. ಮತ್ತು ಟೈಮ್ಲಿ ಸೆನ್ಸ್, ಅದನ್ನಾದಮೇಲೆ ಹೌ ಎಲಿಜಿಬಲ್ ಯುವರ್ ಹ್ಯಾಂಡ್ ರೈಟಿಂಗ್ ಶುಡ್ ಬಿ, ಬಿಕಾಸ್ ನೀವು ಹೆಂಗೆಂಗೋ ಬರೆದ್ಬಿಟ್ರೆ ಅವ್ರಿಗೆ ಮಾರ್ಕ್ಸ್ ಸಿಗಬೇಕಲ್ವ. ಅವ್ರಿಗೆ ಮಾರ್ಕ್ಸ್ ಹೋಗ್ಬಿಟ್ರೆ ವರ್ಷ ಹೋದಂಗೇನೆ. ನಾನು ಬರೀತಾ ಇರಬೇಕಾದಾಗ ಐ ಪುಟ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ರೈಟ್ ದ ಎಕ್ಸಾಮ್ಸ್, ಬಿಕಾಸ್ ಜಸ್ಟ್ ಇಟ್ ಇಸ್ ನಾಟ್ ರೈಟಿಂಗ್ ಎಕ್ಸಾಮ್ಸ್. ಅವ್ರು ಹೇಳೋದು ನಾವು ಬರೆಯೋ ಎಕ್ಸಾಮ್ಸ್ ಅಂತ ಅಲ್ಲ, ಅದಕ್ಕೂ ಪೇಷನ್ಸ್ ಇರಬೇಕು.
ಲೆಜಿಬಲ್ ಹ್ಯಾಂಡ್ ರೈಟಿಂಗ್ಸ್ ಇರಬೇಕು, ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು. ನೀವು ಕೇಳಿಸ್ಕೊಂಡ್ರೆ ಏನು ಬರೀತೀರಾ, ಕೆಲವು ಟೈಮ್ ಇದೇ ಆಗುತ್ತೆ, ಅವ್ರೇನೋ ಹೇಳೋದು ನೀವೇನೋ ಅರ್ಥ ಮಾಡ್ಕೊಂಡು ಬರೆಯೋದು, ಅವ್ರು ಫೇಲ್ ಆಗಿರೋ ಚಾನ್ಸಸ್ಸೂ ಇದೆ. ಸೊ ಈ ಎಲ್ಲ ಆಸ್ಪೆಕ್ಟ್ಸ್ನ ಇದರಲ್ಲಿ ನನಗೆ ಗೇನ್ ಆಯಿತು. ಆ್ಯಂಡ್ ನಾಲೆಜ್ ಗೇನ್ ಆಬ್ವಿಯಸ್ಲಿ ಇದೆ, ಡಿಫ್ರೆಂಟ್ ಇವಾಗ ನನಗೆ ತಕ್ಷಣಕ್ಕೆ ಕೇಳಿದ್ರೆ ನೀವು ನನಗೆ ಇದ್ರಿಗೆ ಆನ್ಸರ್ ಹೇಳು ಅಂದರೆ ನಾನು ಹೇಳೋ ಕೆಪಾಸಿಟಿ ಇಲ್ಲ. ಬಟ್ ಪೇಪರು ಪೆನ್ ಹಿಡ್ಕೊಂಡ್ರೆ ಆ ಕ್ವೆಶ್ಚನ್ ಪೇಪರ್ ಬಂದರೆ ಎಸ್ ಆ ಸ್ಟೂಡೆಂಟ್ ತಪ್ಪು ಹೇಳ್ತಾ ಇದ್ದಾನೆ, ರಾಂಗ್ ಹೇಳ್ತಾ ಇರೋ ಅನಲೈಸಿಂಗ್ ಇದೆ. ಲೈಕ್ 80% ಅವ್ರ ಎಫರ್ಟ್ ಇದ್ದರೆ 20% ನನ್ನ ಎಫರ್ಟ್, ಲೈಕ್ ಸ್ಮಾಲ್ ಕರೆಕ್ಷನ್ಸ್, ಲೈಕ್ ಸಮ್ಸ್ ಮಾಡಿಸ್ಬೇಕಾದಾಗ, ಸ್ಟ್ಯಾಟಿಸ್ಟಿಕ್ಸ್ ಬರಿಬೇಕಾದಾಗ, ಗ್ರಾಫ್ ಬರಿಬೇಕಾದಾಗ, ಆ್ಯಂಡ್ ಗ್ರಾಮರ್ಲಿ ಥಿಂಗ್ಸ್. ಸೊ ಈ ಗ್ರಾಫ್ ಬಗ್ಗೆ ಐ ಹ್ಯಾವ್ ಅ ಸ್ಟೋರಿ ಫಾರ್ ಯು ಟು ಟೆಲ್ ದಿಸ್. Yes ma'am, please go ahead. Okay. I was writing for Mount Carmel College, a student, and the teacher and everyone there, they said that ಅವಳಿಗೆ ಗ್ರಾಫ್ ಬೇಡ, ಅವಳು ಬರೆಯಲ್ಲ, ಬರಲ್ಲ. ಯಾಕೆ ಮ್ಯಾಮ್ ಹಂಗೆ ಹೇಳ್ತೀರಾ ಅಂತ ನಾನು ಕೇಳಿದೆ. ನೋ ದೇ ಡೋಂಟ್ ಹ್ಯಾವ್ ಅ ವಿಷನ್, ರೈಟ್? ಸೊ ಹೌ ಡು ದೇ ರೈಟ್ ದ ಗ್ರಾಫ್? ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಪಾಸಿಬಲ್ ಅಂತ. ಇಫ್ ಐ ಕ್ಯಾನ್ ಮೇಕ್ ಇಟ್ ಪಾಸಿಬಲ್, ಐ ಯು ಓಕೆ ವಿತ್ that's up to you ಅಂತಂದ್ರೆ. So I took that as a challenge, same way how I showed you in the what is that, bench ಮೇಲೆ ಅವ್ರ ಕೈನ ಇಟ್ಕೊಂಡು ಗ್ರಾಫ್, ಇದು ಎ ಆಕ್ಸಸ್, ಇದು ಬಿ ಆಕ್ಸಸ್ಸು, ಯು ಟೆಲ್ ಮಿ ದ ಪ್ರಾಡಕ್ಟ್, ಐ ರೀಡ್ ದ ಕ್ವೆಶ್ಚನ್ಸ್ and they'll tell that, and then they used to write it like that. The same I used to incorporate that into the graph sheets. Very nice idea. Maybe nobody did it before when it comes to graph, and ನೀವೇ ಮೊದಲು ಮಾಡಿರ್ಬೋದು. Yes, exactly. And even in examination, banking examination hall ಅಲ್ಲಿ ನನಗೆ ಈ ಟ್ಯೂಟರ್ಸ್ ಬರ್ತಾರಲ್ಲ, ಅಲ್ಲಿ ನಿಮಗೆ ಒಂದು ಫುಲ್ ಲೈನಲ್ಲಿ ಕುಂಡಿಸಿರ್ತಾರೆ ಸ್ಟೂಡೆಂಟ್ಸ್ನ, ವಿಜುವಲಿ ಇಂಪೈರ್ಡ್ ಮತ್ತು ಸ್ಕ್ರೈಬ್ಸ್ ಪಕ್ಕದಲ್ಲೇನೆ. ದ ಪರ್ಸನ್ ಹೂ ಇನ್ವಿಜಿಲೇಟರ್ಸ್ there will be one invigilators to each of them there. He came and told me the way I was telling him. ಇವಾಗ ನಿಮ್ಗೆ ಒಂದು ಸೆಟ್ ಆಫ್ ಕ್ವೆಶನ್ಸ್ ಇರುತ್ತೆ, ಮ್ಯಾಥ್ಸ್ ಕ್ವೆಶನ್ಸು, ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಗ್ಮಾ ಈಕ್ವಲ್ಸ್ ಟು ಅಂತ. ಇದನ್ನೆಲ್ಲ ಅವ್ರಿಗೆ ನೀವು ಬಾಯಲ್ಲಿ ಹೇಳ್ಬಿಟ್ರೆ ಹೆಂಗೆ ಗೊತ್ತಾಗುತ್ತೆ? ಸೊ ಐ ಮೇಡ್ ಅನ್ ಆ್ಯಕ್ಷನ್ಸ್ ರೈಟಿಂಗ್ ದ್ಯಾಮ್ ಇನ್ ಟು ದ ಸ್ನಿಲ್. ಹಿ ಕೇಮ್ ಬ್ಯಾಕ್ ಆ್ಯಂಡ್ ಟೋಲ್ಡ್ ಮಿ ದಟ್ ಬ್ಯಾಂಕ್ ಪರ್ಸನ್, ಮ್ಯಾಮ್ ನಾನು ಇಷ್ಟು ಜನ ನೋಡ್ತಾ ಇದ್ದೀನಿ ಇಲ್ಲಿ, ಅದನ್ನು ಬಿಟ್ಟಿರೋರು ನಾನು ನೋಡಿದ್ದೀನಿ ಕಣ್ಣಿಂದ. ಯು ಆರ್ ದ ಓನ್ಲಿ ಒನ್ ಪರ್ಸನ್ ದಟ್ ನೀವು ಇಷ್ಟು ಮಾಡಿ ಹಿಂಗೆ ಹೇಳಿ ಹಿಂಗೆ ಆನ್ಸರ್ಸ್ ತೊಗೊತೀರಲ್ಲ, ಫ್ಯಾಂಟಾಸ್ಟಿಕ್ ಮ್ಯಾಮ್ ಅಂತ. ಸೊ ದಿಸ್ ಇಸ್ ಹೌ ಐ ಡೈಟ್. ವೆರಿ ನೈಸ್ ಮ್ಯಾಮ್. ಮ್ಯಾಮ್ ನಿಮ್ಮ ಚೈಲ್ಡ್ಹುಡ್ ಬಗ್ಗೆನೂ ಕೇಳಿದ್ದೀನಿ ನಾನು. ಸೊ ಐ ವಾಂಟ್ ಯು ಟು ಟೆಲ್ ಅಬೌಟ್ ಯುವರ್ ಚೈಲ್ಡ್ಹುಡ್, ಆ್ಯಂಡ್ ಐ ಆಲ್ಸೋ ವಾಂಟ್ ನಿಮ್ಗೆ ಆನ್ಸರ್ ಮಾಡ್ಬೇಕು ನೀವು. ನಿಮ್ಮ ಚೈಲ್ಡ್ಹುಡ್ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಅಥವಾ ವೀಕ್ ಮಾಡ್ತಾ? ಈ ಕ್ವೆಶನ್ ನೀವು ಲಾಸ್ಟಲ್ಲಿ ಆನ್ಸರ್ ಮಾಡ್ಬೋದು. ಐ ವಾಂಟ್ ಯು ಟು ಸ್ಟಾರ್ಟ್ ವಿತ್ ಯುವರ್ ಚೈಲ್ಡ್ಹುಡ್. ಸಿ, ನನ್ನ ಬಾಲ್ಯದಲ್ಲಿ ಅಷ್ಟೊಂದು ಏನು ಲಕ್ಸುರಿ ಲೈಫ್ ಇರಲಿಲ್ಲ. ಬಿಕಾಸ್ ನನ್ನ ತಂದೆ ಮೈಕೋದಲ್ಲಿ ಹೋಗ್ತಾಯಿದ್ರು, ಆವಾಗ ಕೆಲಸ ಮಾಡಬೇಕಾದಾಗೆ ಇಂಡಸ್ಟ್ರಿಯಲ್ ಮೈಕೋ ಗೊತ್ತಿರಬೇಕಲ್ವ ನಿಮಗೆ, ಕ್ರೇನ್ ಎತ್ತುತ್ತಾರಲ್ಲ, ಹೆವಿ ಯೂಜ್ ಮಿಷನ್ಸ್, ಅದು ನಮ್ಮ ತಂದೆ ವಾಕ್ ಮಾಡಬೇಕಾದಾಗ ಆ ವ್ಯಕ್ತಿಗೆ ಗೊತ್ತಿಲ್ಲ ನಮ್ಮ ತಂದೆ ವಾಕ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಸ್ವಿಚ್ ಆನ್ ಮಾಡಿಬಿಟ್ಟಿದ್ದಾರೆ, ಅದು ಮೇಲಿಂದ ತೆಗಿತಾ ಇರಬೇಕಾದಾಗ ಅದು ಪ್ರಾಡಕ್ಟ್ ಬಿದ್ದೋಗ್ಬಿಟ್ಟಿದೆ ಮಮ್ಮಿ ಡ್ಯಾಡಿ ಮೇಲೆ. ಸೊ ಹಾಫ್ ಬಾಡಿ ವಾಸ್ ಅನ್ಬ್ಯಾಲೆನ್ಸ್ ವೆನ್ ಐ ವಾಸ್ ವೆರಿ ಯಂಗ್. ದಿಸ್ ಇಸ್ ಆಲ್. ನನಗೆ ಹೆಂಗಿತ್ತು ಅಂತಂದರೆ ನನ್ನ ಸಿಚುಯೇಷನ್, ನಾನು ನನ್ನ ಬ್ರದರು, ನಮ್ಮಮ್ಮ ಅನ್ಎಜುಕೇಟೆಡ್, ಅಷ್ಟೊಂದು ಓದಿಲ್ಲ, SSLC ಮಾತ್ರ ಓದಿರೋದು, ಅದು ಹಳ್ಳಿಯಲ್ಲಿ ಓದಿರೋದು. ಹಾಗಾಗಿ ಅವ್ರಿಗೇನು ಬರುತ್ತೆ ಕೆಲಸ ಮಾಡೋದಕ್ಕೆ, ನಾವು ಚಿಕ್ಕ ಮಕ್ಕಳು ಏನು ಗೊತ್ತಾಗುತ್ತೆ ನಮಗೂ. ಸೊ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಅವ್ರು 500 ರೂಪಾಯಿ ಕೆಲಸಕ್ಕೆ ಹೋಗಿ ನಮ್ಮನ್ನು ಸಾಕಿರೋದು. ನನ್ನ ಚೈಲ್ಡ್ಹುಡ್ ಡೇಸ್ ಏನು, ಇಟ್ ವಾಸ್ ಲೈಕ್ how do I put it across? It is like catropology ಅಂತ ಅನ್ಬೋದು. ಬಿಕಾಸ್ ಲಾಟ್ ಆಫ್ ಪೇನ್ಸ್, ಲಾಟ್ ಆಫ್ ಲರ್ನಿಂಗ್ ಲೆಸನ್ಸ್. ನಮಗೆ ಊಟ ಮಾಡಬೇಕು ಅಂತಂದರೆ ಹಸಿವು ಆಗ್ತಾಯಿತ್ತು, ಊಟ ಇರ್ತಾ ಇರಲಿಲ್ಲ. ಸೊ ಒಂದೊತ್ತು ತಿನ್ಕೊಂಡು ಒಂದಷ್ಟು ವರ್ಷ ಬದುಕಿದ್ದೀವಿ. ತದನಂತರ ನಮ್ಮ ತಾಯಿ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಆಮೇಲೆ ನಾನು 10th ಪಾಸ್ ಆಗಿದ್ದ ಕೂಡಲೇ ನಾನು ಈವನ್ ಆ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದ್ದು ತುಂಬಾ ಕಷ್ಟ ಆಗಿತ್ತು ಅಭಿಷೇಕ್. ಹೆಂಗೆ ಅಂತಂದರೆ
ಸ್ಕೂಲ್ಗೆ ಹೋಗೋದಾ ಅಥವಾ ನಮ್ಮ ತಾಯಿ ಬರೀ 500 ರೂಪಾಯಿಗೆ ನಮ್ಮನ್ನು ನೋಡೋದಾ, ಅದು ರೆಂಟೆಡ್ ಮನೆ ಬಾಡಿಗೆ ಕೊಡಲಿಲ್ಲ ಅಂದರೆ ಅದು ಲೋ ಪಾವರ್ಟಿ ಹೌ ವಿ ಫೇಸಸ್, ಅದೆಲ್ಲ ನಾನು ಫೇಸ್ ಮಾಡಿದ್ದೀನಿ, ನಾನು ನನ್ನ ಬ್ರದರ್ ಇಬ್ಬರು. ಸೊ ಹಾಗಾಗಿ ನಮ್ಮ ತಾಯಿ 500 ರೂಪಾಯಿಗೆ ಕೆಲ್ಸಕ್ಕೆ ಹೋಗಿ ನಮ್ಮನ್ನು ಸಾಕಿ ಅದಾದಮೇಲೆ ನಾನು 10th ಸ್ಟ್ಯಾಂಡರ್ಡ್ ಆ 10th ಮುಗಿಯೋಷ್ಟೊತ್ತಿಗೆ ನನಗೊಂದು ಯುಗನೇ ಕಳೆದು ಹೋಗ್ಬಿಟ್ಟಿತ್ತು ಅಂತ ಅನಿಸ್ಬಿಡ್ತು. ಅವಾಗ ಅದ್ರ ಮಧ್ಯದಲ್ಲಿ ಸಮ್ಮರ್ ಹಾಲಿಡೇಸ್ ಅಂತ ಬರುತ್ತಲ್ವ, ಆವಾಗ ನಾನು ನನ್ನ ಬ್ರದರ್ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಗಾರ್ಮೆಂಟ್ಸಲ್ಲಿ. ನನ್ನ ಫಸ್ಟ್ ಸಂಬಳ ಬಂದು 100 ರೂಪೀಸ್. ಓಕೆ, ಮಂತ್ಲಿ ಸ್ಯಾಲರಿ 100 ರೂಪೀಸ್. ಸೊ ಬರೀ ಏನು ದಾರಕ್ಕೆ ಸೂಜಿಗೆ ದಾರ ಹಾಕಿ ಸ್ಟಿಚಿಂಗ್ ಮಾಡೋದು, ಅದು ಮಾಡಿರೋದನ್ನ ಬೇರೆ ಕಡೆ ಎತ್ತಾಕೋದು ಗಾರ್ಮೆಂಟ್ಸಲ್ಲಿ. ಸೊ ಹೀಗಾಗಿ ನಮ್ಮ ಲೈಫ್ ತುಂಬಾ ಕಷ್ಟ ಆಗಿತ್ತು. ಎಕ್ಸಾಮ್ಸ್ಗೆ ಹೋಗ್ಬೇಕಾದಾಗ ಊಟ ಇರ್ತಾ ಇರಲಿಲ್ಲ, ನಮಗೆ ನೀರು ಕುಡ್ಕೊಂಡು ಹೋಗಬೇಕಾಗಿತ್ತು, ಪಕ್ಕದ ಮನೆಯವರು ಟಿ ವಿ ನೋಡಬೇಕಾಗಿತ್ತು ನಿಂತ್ಕೊಂಡು, ಅದೆಲ್ಲ ನಾವು ಮಾಡಿದ್ದೀವಿ. ಹಂಗ್ಸಿರೋ ಜನಗಳು ಇದ್ದಾರೆ. ಇವತ್ತು ನಾನು ಈ ಮಟ್ಟಿಗೆ ನಿಂತ್ಕೊಂಡಿದ್ದೀನಿ ಅಂದರೆ ಎಲ್ಲನೂ ಸ್ಟ್ರಾಂಗ್ ಮಾಡಿದೆ. ನಮ್ಮ ರಿಲೇಟಿವ್ಸ್ ಯಾರೂ ಆಗಿಲ್ಲ. ಇವತ್ತೂ ಅಷ್ಟೇ, ನನ್ನ ತಂದೆ ತಾಯಿ ನನ್ನ ಬ್ರದರ್ ಯಾರೂ ಇಲ್ಲ. ಇವತ್ತವರೆಗೂ ನಾನು ಯಾರ ಮನೆ ಬಾಗಿಲಿಗೂ ಹೋಗಲಿಲ್ಲ ನಾನು. ಓಕೆ ಮ್ಯಾಮ್, ಸಾರಿ ಟು ಇಂಟ್ರಪ್ಟ್ ಯು. ನಿಮ್ಮ ತಂದೆ ತಾಯಿ ತಮ್ಮ ಯಾರೂ ಇಲ್ಲ ಅಂದರೆ ಬಾಡಿ ಎಕ್ಸಾಕ್ಟ್ಲಿ ಮೀನ್? ನನ್ನ ತಂದೆ 2018ರಲ್ಲಿ ತೀರೋದ್ರು, ನನ್ನ ಬ್ರದರು 2020ರಲ್ಲಿ ತೀರೋದ, ತಾಯಿ 21ರಲ್ಲಿ ತೀರೋದ್ರು. ಓಕೆ, ಐ ಆಮ್ ರಿಯಲಿ ಸಾರಿ ಟು ಹಿಯರ್ ದಿಸ್. ಸೊ ಇಮ್ಯಾಜಿನ್ ಅ ಫೀಮೇಲ್ ಗರ್ಲ್, ಎಸ್, ಹೌ ಮಚ್ ಸ್ಟ್ರಗಲ್ಸ್. ಇಲ್ಲಿಂದ ಬಾಡಿ ಐ ಥಿಂಕ್ ಈ ಒಂದು ವೇದಿಕೆಯಲ್ಲಿ ನಾನು ಇವತ್ತು ಇಷ್ಟು ಮಟ್ಟಿಗಿದ್ದೀನಿ ಅಂದರೆ ಫಸ್ಟ್ ಕಾರಣ ಶರತ್ ಇಸ್ ಮೈ ಬಾಸ್. ಆ್ಯಂಡ್ ಶರತ್ ಸತ್ಯನಾರಾಯಣ್ ಅಂತ ಅವ್ರ ಹೆಸರು. ಅವರೇ ನನ್ನ ಬಾಸು, ಅವರೇ ಸಂಸ್ಥೆ ನಡೆಸ್ತಾ ಇರೋದು. ಈಸ್ ಅ CEO ಆಫ್ ದ ಆರ್ಗನೈಸೇಷನ್ ಸ್ಟಾರ್ಟಪ್ಪಲ್ಲಿ. ಆ್ಯಂಡ್ ನನ್ನ ಟೀಮ್ ಈ ತುಂಬ ಫ್ಯಾಮಿಲಿ ಟೈಪ್ ಇದೆ. ಬಟ್ ಸಿನ್ಸ್ ಆ ಒಂದು ಕಾಲ್ ಶರತ್ ಮಾಡಲಿಲ್ಲ ಅಂದಿದ್ದಿದ್ರೆ ಅವತ್ತು I don't think so I would have been live sitting here and talking like this. ನಿಮ್ಮ ಲೈಫ್ ಬೇರೆ ಥರ ಇರೋದು ಮೋಸ್ಟ್ಲಿ. No, I wasn't there in the world itself. ಅದೇ how it was ಅದೇ ಕಂಟಿನ್ಯೂ ಆಗ್ಬಿಟ್ಟಿರೋದು. That is not how is it ಅಂತಲ್ಲ. Okay. ಇವಾಗ ಮನೇಲಿ ಒಬ್ಬೊಬ್ಬರಾಗಿ ಒಂದೊಂದು ವರ್ಷ ತೀರೋಗ್ಬಿಟ್ರು, ಹೌ ಇಸ್ ಮೈ ಮೈಂಡ್ ಸೆಟ್? ನನ್ನ ಕೆಲಸ ಇಲ್ಲ, ಏನೂ ಇಲ್ಲ. ನಮ್ಮ ತಾಯಿ ಸತ್ತಾಗ ನನ್ನ ಫ್ರೆಂಡ್ಸ್ನ ದುಡ್ಡು ಕೇಳಿ ಬಾಡಿ ಇಟ್ಕೊಂಡು ಬಾಡಿನ ಊರಿಗೆ ತೊಗೊಂಡೋಗಿದ್ದೆ ಮಣ್ಣು ಮಾಡಲಿಕ್ಕೆ. ಬನ್ನಿ ಅಂತ ಕೇಳಿದ್ರೆ ಯಾರೂ ಇಲ್ಲ, ಅಲ್ಲೇ ಮಣ್ಣು ಮಾಡಿಬಿಡು, ಅಲ್ಲೇ ಸುಟ್ಬಿಡು, ಇದು ನನಗೆ ಉತ್ತರ ಬಂದಿದ್ದು. ಸೊ ಇಮ್ಯಾಜಿನ್, ಸಾಲ ಮಾಡಿ ಕಾರ್ಯ ಮಾಡಬೇಕು, ಯಾರು ಬರ್ತಾಯಿದ್ರು? ಯಾರು ಇಲ್ಲ. ಕಡೆಗೆ ಯಾರೋ ಇಬ್ಬರು ಬಂದರು, ನಮ್ಮ ರಿಲೇಟಿವ್ಸೇ, ನಮ್ಮ ಡ್ಯಾಡಿ ಕಡೆಯವರೊಬ್ಬರು, ನಮ್ಮ ಮಮ್ಮಿ ಕಡೆಯವರೊಬ್ಬರು, ಇಬ್ಬರು ಬಂದರು ಅಷ್ಟೇ. ಮಣ್ಣು ಮಾಡಿಬಿಟ್ಟು ಬಂದವಳು ಇವತ್ತವರೆಗೂ ನಾನು ಯಾರ ಮನೆ ಬಾಗಿಲಿಗೂ ಹೋಗಲಿಲ್ಲ. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಮೈ ಓನ್ ಲೈಕ್. ನಾನು ಊಟ ಮಾಡ್ತೀನೋ ಬಿಡ್ತೀನೋ, that is different things. But yeah, I've struggled and I've come back. I think the whole elementary thanks who helped me and still helping me, still supporting me is only Sharath. Very nice. Thank you, Sharath sir. Thanks for you, Sharath, for everything that you are teaching me, mentoring me, and given me the second life. Really nice. That one call, ನಾನು ಈ ಪ್ರಪಂಚನೇ ಬೇಡ, ಐ ಲೆಟ್ ಮಿ ಹ್ಯಾಂಗ್ ಅಪ್ ಮೈ ಸೆಲ್ಫ್ ಡಿಸೈಡ್ ಮಾಡಿಬಿಟ್ಟಿದ್ದೆ. He called me up for his friend's blood. Okay. To arrange the blood. He knew that I am arranging a blood anta. Okay. That one call made me to tell the whole scenario, and he said, no, I will give you the job anta heli. Very nice. Now I am independently working. He gained me a lot of knowledge. He helped me to gain the knowledge. And because of him, I think I'm very proudly, I'll say, anywhere, anything else, that because of that one call, because of his support, I am today be alive and doing a lot of good things and learning a lot of things. Apart from this, I have few people whom I really want to say thanks. Eetraj anta kelidira neevu. ಸೊ ಆ ವ್ಯಕ್ತಿನೇ ನನ್ನ ಆ್ಯಂಬುಲೆನ್ಸಲ್ಲಿ ಬಾಡಿ ಇಟ್ಕೊಂಡು ಕಾಯ್ತಾ ಇರಬೇಕಾದಾಗ 30,000 ರೂಪಾಯಿ ತೊಗೊಂಬಂದು ಕೊಟ್ಟು, ಕಿರಣ್ ಅಂತ ಒಬ್ಬರು, ಅವರು ನನಗೆ ಅಮೌಂಟ್ ಸಹಾಯ ಮಾಡಿದ್ರು, ಪ್ರತಾಪ್ ಅಂತ ಮಾಡಿದ್ರು, ಧನಂಜಯ್ ಅಂತಲೂ ಮಾಡಿದ್ರು. ದೀಸ್ ಪೀಪಲ್ ಹ್ಯಾವ್ ರಿಯಲಿ ಶೋನ್ ಮಿ ಅ ಗುಡ್ ಸಪೋರ್ಟ್ ಅಟ್ ದಟ್ ಟೈಮ್. ಆ್ಯಂಡ್ ಐ ಕ್ಯಾನ್ ರಿಲೇಟ್ ಟು ಇಟ್. ಯಾಕಂದರೆ ರೀಸೆಂಟಾಗಿ ಇವನ್ ಐ ಲಾಸ್ಟ್ ಮೈ ಫಾದರ್. ಸೊ ಆವಾಗ ಸುತ್ತಮುತ್ತಲು ಯಾರು ಹೆಲ್ಪ್ ಮಾಡಿದ್ರು, ಯಾರ್ಯಾರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರೆಲ್ಲ ಬಂದು ಹೆಲ್ಪ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ಇಟ್ಸ್ ಅ ಲಿಟಲ್ ಡಿಫ್ರೆಂಟ್ ಸ್ಟೋರಿ, ಬಟ್ ಸ್ಟಿಲ್ ಐ ಕ್ಯಾನ್ ಕನೆಕ್ಟ್ ಇಟ್ ಟು ವಾಟ್ ಯು ಆರ್ ಸೇಯಿಂಗ್. ಆಲ್ ಇನ್ ದಿಸ್ ಕನ್ಕ್ಲೂಷನ್ ಏನಂದರೆ, the people who really help you are a good friends of yours, are good people for you, who wishes you good things. People who show you beautiful colors, we know what colors they have shown anta, right? And you ask me how strong it is making. Probably Sharath always keep telling me this one, that like
ಮೇ ಬಿ ದ ಯೂನಿವರ್ಸ್ ಇಸ್ ಮೇಕಿಂಗ್ ಯು ಟು ಬಿ ವೆರಿ ಸ್ಟ್ರಾಂಗ್, ಪುಷ್ಪ. ಯು ಬಿಲ್ಡ್ ಅಪ್ ಯೋರ್ ಸೆಲ್ಫ್. ದಟ್ ಸ್ಟ್ರಾಂಗ್ನೆಸ್ ಅನ್ನೋದು ಬಂದ್ಬಿಟ್ಟಿದೆ ಈಗ ನನಗೆ. ಐ ಆಮ್ ನಾಟ್ ಲೀಸ್ಟ್ ಬಾದರ್. ಸಿ, ಮನುಷ್ಯನಿಗೆ ಊಟ ಮುಖ್ಯ, ನೀರು ಮುಖ್ಯ, ಒಂದು ಶೆಲ್ಟರ್ ಮುಖ್ಯ, ಆಯಿತಾ? ಈ ಪ್ರಪಂಚದಲ್ಲಿ ಯಾರು ಬೇಕಾದರೂ ಕೊಡ್ತಾರಲ್ವ ಅದನ್ನು, ಊಟ ನೀರು. ಇವಾಗಂತೂ ಸಿಚುಯೇಷನ್ ಹೆಂಗಿದೆ ಅಂತಂತಂದರೆ, ಲೈಕ್ ಊಟ ಇಲ್ಲ ಅಂತಂದರೆ ಐ ಹ್ಯಾವ್ ಸೀನ್ ಮೆನಿ ವಾಲಂಟಿಯರ್ಸ್ ಜಸ್ಟ್ ಗೋಯಿಂಗ್ ಆ್ಯಂಡ್ ಗಿವಿಂಗ್ ಫುಡ್ ಟು ದ ಸ್ಟ್ರೀಟ್ಲೆಸ್ ಪೀಪಲ್. ಇದೇ ಥರ ನಾನು ಶರತ್ತು ಮತ್ತು ನಮ್ಮ ಸಂಸ್ಥೆಯವರು 10 ಜನ ಕೂಡಿಸ್ಕೊಂಡು ಇದುವರೆಗೂ ಪ್ರತಿ ತಿಂಗಳು ಒಂದು 500 ಜನಕ್ಕಾದರೂ ಊಟ 1 month ಸಂಡೇಯಲ್ಲಿ ವಿ ಗೋ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಇನ್ ದ ಮಿಡ್ ನೈಟ್. Okay, very nice, ma'am. So this is what we are trying to do. I can bring whatever is possible from my end. I can definitely bring it up across ಅಂತ ನನಗೆ ಅದನ್ನು ಆ್ಯಸ್ ಅ ಗರ್ಲ್. ಆ್ಯಂಡ್ ಆದ ನಂತರ ಈಗ ಎಲ್ಲರೂ ಹೋದ್ಮೇಲೆ ಎಷ್ಟು ಅಡ್ವಾಂಟೇಜಸ್ ತೊಗೊತಾರೆ. ಹುಡುಗರಿಗಂತ ಬಿಡಿ, ಅವರು ಏನು ಬೇಕಾದ್ರೂ ಸಹಿಸ್ಕೊತಾರೆ. ಬಟ್ ಇಮ್ಯಾಜಿನ್ ಕೈಂಡ್ ಆಫ್ ಗರ್ಲ್ ಲೈಕ್ ಮೀ ಹೂ ಡಸಂಟ್ ನೋ ಎನಿಥಿಂಗ್, ಜಸ್ಟ್ ವರ್ಕ್ ಆ್ಯಂಡ್ ಹೌಸ್ ಅನ್ನೋದಕ್ಕೆ ಲಾಟ್ ಆಫ್ ಪೀಪಲ್ ಟುಕ್ ಅಡ್ವಾಂಟೇಜಸ್ ಆಫ್ ಮೀ ಇನ್ ದಿಸ್ ಸಿನಾರಿಯೋಸ್ ಆ್ಯಂಡ್ ಶೋಡ್ ಮೀ ದೇರ್ ಟ್ರೂ ಕಲರ್ಸ್. ನನಗೆ ಏನು ನಿನ್ನ ಫ್ಯಾಮಿಲಿ ಅಂತಲೇ ಬರ್ತೀನಿ ಅಂತ ಹೇಳಿ ಹೆಲ್ಪ್ ಮಾಡೋಕ್ಕೆ ಬರೋದು, ಏನೋ ಒಂದು ಅಡ್ವಾಂಟೇಜಸ್ ತೊಗೊಳೋದು, ಬಿಹೈಂಡ್ ತುಂಬಾ ಇರುತ್ತೆ. ಅದು ನಮ್ಗೆ ಗೊತ್ತಿರೋದಿಲ್ಲ ಇಂಟೆನ್ಷನ್ಸ್ ಏನಿರುತ್ತೆ. ಆ ಮೂಮೆಂಟಲ್ಲಿ ಯು ವಿಲ್ ಬಿಲೀವ್ ಎವ್ರಿ ಒನ್, ರೈಟ್? ನಿಜ. ಆ ಟೈಮಲ್ಲಿ ಒಂದು ಹೆಲ್ಪ್ ಸಿಕ್ಕಿದ್ರೆ ಸಾಕು. ಎಕ್ಸಾಕ್ಟ್ಲಿ. ಸೊ ಆ ಹೆಲ್ಪ್ ಮಾಡೋಕ್ಕೆ ಬಂದವರು ಆ ಉದ್ದೇಶ ಒಳ್ಳೆಯದು ಇಟ್ಕೊಂಡು ಬಂದರೆ ವೆರಿ ಗುಡ್, ವಿಲ್ ಆಲ್ಸೋ ವೆಲ್ಕಮ್ ದಟ್. ನಾವು ನೆನೆಸ್ಕೊತೀವಿ. ಸಿ, ಐ ನೆವರ್ ಡನ್ ಎನಿ ಹೆಲ್ಪ್ ಆರ್ ಎನಿಥಿಂಗ್ ಟು ಶರತ್. ಟುಡೇ ಆಲ್ಸೋ ಐ ಆಲ್ವೇಸ್ ಆಸ್ಕ್ ಗಾಡ್, ನಾನು ಏನಾದರೂ ನನ್ನ ಕಡೆಯಿಂದ ನಾನು ಏನಾದರೂ ಮಾಡ್ಬೋದು, ನನ್ನ ಕೈಲಿ ಆದಷ್ಟಾದರೂ ಮಾಡ್ಬೋದು ಅಂತಂತ. ಬಟ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಹಿ ಈಸ್ ಬ್ರಾಟ್ ಮೀ ಟು ದಿಸ್ ಸ್ಟೇಜ್. Very nice, ma'am. So you imagine when I'm talking about him this much, how much I have been gone through the previous thing, how much he has helped me and supported me in my every step of my life till today. His father, his mother, his wife is also working, and he has got a son also. Very beautifully they have taken care of me. And there's some people also who came in my life who took advantages, saying that okay, she's like my daughter, she's my like that, she's my like this and all, everything. Everyone did that one, but the true story came out what it is. ಈ ಸ್ಕೆಡ್ಯೂಲು ನೀವು ನಿಮ್ಮ ಲೈಫಲ್ಲಿ ನಿಮ್ಮನ್ನ ನೀವು ಎಸ್ಟಾಬ್ಲಿಷ್ ಮಾಡ್ಕೊಳಕ್ಕೆ ಓಡಾಡ್ತಾ ಇದ್ದೀರಾ. ನೀವು ಹೇಳ್ದಂಗೆ ಒಂದು ಊಟಕ್ಕೂ ಕಷ್ಟ ಇತ್ತು ಅನ್ಬೇಕಾದ್ರೆ ನೀವು ಒಬ್ರು IT ಪ್ರೊಫೆಷ್ನಲ್ಲು, ನೀವು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ, ಮತ್ತೆ ಯಾರಿಗೆ ಹೆಲ್ಪ್ ಬೇಕು ಈ ಥರ ಎಕ್ಸಾಮ್ ಬರೆಯೋದಕ್ಕೆ ಹೋಗಿ ಹೆಲ್ಪು ಮಾಡ್ತೀರಾ. How do you manage all this? Okay, Abhishek, ನಮ್ಗೆ ಎಷ್ಟು ಗಂಟೆ ಕಾಲ ಇದೆ? 24 ಅವರ್ ಇದೆ. 24 ಅವರಲ್ಲಿ 12 ಅವರ್ ರಾತ್ರಿ ಆಗುತ್ತಾ? ಹೌದು. ಇನ್ನು 12 ಅವರ್ ಇರುತ್ತಾ? ಹೌದು. ಈ 12 ಅವರಲ್ಲಿ ಅಟ್ಲೀಸ್ಟ್ ಒಂದು 3 ಅವರ್ ಯಾರಿಗಾದ್ರೂ ಒಂದು ಟೈಮ್ ಕೊಡಬೇಕು ಅಂದರೆ ಆಗೋದಿಲ್ವ ನಮ್ಮ ಕೈಲಿ? ಆಗುತ್ತೆ ತಾನೆ. ಸೊ ಯು ವುಡ್ ಹ್ಯಾವ್ ಹರ್ಡ್ ದಟ್ ದ ವರ್ಡ್ ಇಂಪಾಸಿಬಲ್ ಇಟ್ ಸೆಲ್ಫ್ ಇಸ್ ಪಾಸಿಬಲ್. ಐ ಆಮ್ ಪಾಸಿಬಲ್. ಸೊ ಐ ಅಡಾಪ್ಟ್ ದಟ್ ಒನ್. ಆ ಕ್ವಶನ್ ನಾನು ಕೇಳಬೇಕು ಅಂತ ಇದ್ದಿದ್ದು. ಇಂಪಾಸಿಬಲ್ ಅಂದರೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ ಅಂದರೆ ಏನು ಅಂತ ಕೇಳೋಣ ಅನ್ಕೊಂಡೆ. ಸರ್ಕಾಸ್ಟಿಕ್ ಆಗಿ ನಾನು ಟೋಟಲಿ ಮರ್ತೋದೆ ಅದು. ನೀವು ಹೇಳೋದು ನಂಗೆ ನಿಜವಾಗ್ಲೂ ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಇಟ್ ಈಸ್ ಮೋಟಿವೇಟಿಂಗ್. ಬಟ್ ಈ ಕಾಲದಲ್ಲಿ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಗಂಡನ ಹೆಂಡತಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಹೆಂಡತಿಗೆ ಗಂಡನ ಟೈಮ್ ಕೊಡೋಕ್ಕಾಗ್ತಿಲ್ಲ, ಇಬ್ಬರಿಗೂ ಮಕ್ಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಆ ಥರ ಒಂದು ಫಾಸ್ಟ್ ಜನ್ರೇಷನಲ್ಲಿ ಓಡ್ತಿದ್ದೀವಿ ನಾವು. ಇಟ್ಸ್ ವೆರಿ ಮೋಟಿವೇಟಿಂಗ್ ದ ವೇ ಯು ಸೇ ಇಲ್ಲ ಯಾರಿಗೋ ಒಬ್ರಿಗೆ ಟೈಮ್ ಕೊಡ್ಬೋದು ಅಂತ. ಬಟ್ ಅದಕ್ಕಿಂತ ಒಂದು ಮೋಟಿವೇಶನ್ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು. ಮೋಸ್ಟ್ಲಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತೀನಿ. ರೀಸೆಂಟಾಗಿ ನಾನೊಂದು ಪಾಡ್ಕಾಸ್ಟ್ ಮಾಡಿದೆ, ರಿತೀಕ್ಷಾ ಅಂತ ಅವ್ರ ಹೆಸರು. ಅವರು ಈ ವಿಡಿಯೋನ ನೋಡ್ತಿರ್ಬೋದು ಮೋಸ್ಟ್ಲಿ. ಅವರು ಬಂದ್ಬಿಟ್ಟು ಒಬ್ರು ಮಾಡೆಲ್ ಕಮ್ ಆ್ಯಕ್ಟರ್ ಆ್ಯಂಡ್ ಅ ಕ್ಯಾನ್ಸರ್ ಸರ್ವೈವರ್. ಅವರು ತುಂಬ ನೋವು ಅನುಭವಿಸಿದ್ದಾರೆ. ಅವ್ರು ನಿಮ್ಮ ಮುಂದೆ ಕೂತ್ಕೊಂಡು ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂದರೆ, ರಿತೀಕ್ಷಾ ಆ ನೋವೆಲ್ಲ ಕ್ಯಾನ್ಸರ್ ಎಲ್ಲ ಏನೂ ಇಲ್ಲ, ಇಟ್ ಇಸ್ ಲೈಟ್ ಅನ್ನೋ ಥರ ಹೇಳ್ತಾರೆ. ಬಟ್ ಕೇಳಿಸ್ಕೊಂಡವ್ರು ನಮಗೆ ಗೊತ್ತಾಗುತ್ತೆ, ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೇ ಮೆಸರಬಲ್ ಇದು ಹೆಂಗೆ ತೊಗೊಂಡ್ರು ಇವರು ಅಂತ. ಅವ್ರು ನನಗೊಂದು ಮಾತು ಹೇಳಿದ್ರು, ದೇವ್ರು ಯಾರಿಗೆ ಕಷ್ಟ ಕೊಡ್ತಾರೆ ಅಂದರೆ ಆ ಕಷ್ಟನ ತಗೊಂಡು ಅರ್ಥ ಮಾಡ್ಕೊಂಡು ಅದೇ ಥರ ಕಷ್ಟದಲ್ಲಿ ಇರೋರು ಒಂದು 10 ಜನಕ್ಕೆ ಆ ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಉಪಯೋಗ ಆಗ್ತಾರಲ್ಲ ಅಂಥವ್ರಿಗೆ ಮಾತ್ರ ಆ ಕಷ್ಟ ಕೊಡೋದು ಅಂತ ಹೇಳ್ತಾರೆ. ಮೋಸ್ಟ್ಲಿ ನಿಮ್ಮ ಲೈಫಲ್ಲಿ ನೀವು ನೋಡಿರೋ ಕಷ್ಟನೂ ಅದಕ್ಕೆ ಇರ್ಬೋದು. ಎಕ್ಸಾಕ್ಟ್ಲಿ 100%. ಬಿಕಾಸ್ ನಮ್ಮ ಲೈಕ್ ಮೈಂಡೆಡ್ ಅಂತಾರಲ್ಲ, ಸಮಾನತೆಯ ಮನಸ್ಸುಳ್ಳವರು ಅಂತ. ಈ ಸಮಾನತೆ ಮನಸ್ಸುಳ್ಳವರು ಏನು ಕೆಲಸ ಬೇಕಾದರೂ ಮಾಡ್ತಾರೆ, ಆಯಿತಾ? ನಿಮ್ಗೆ ಏನೇ ಕೆಲಸ ಕೊಡಿ. ನಾನು ಇವತ್ತೂ ಅಷ್ಟೇ,
ನನ್ನ ಹೊರಗಡೆ ಹೋದರೆ ಪೀಪಲ್ ಎಷ್ಟೋ ಜನ ಅವಮಾನ ಮಾಡಿರೋರು ಇದ್ದಾರೆ. ಯಾವುದೋ ಒಂದು ಇವೆಂಟ್ ಕರೀತಾರೆ, ನಾನು ಪಕ್ಕದಲ್ಲೇ ಕೂತ್ಕೊಂಡಿರ್ತೀನಿ, ಅರ್ಥ ಆಯ್ತಾ, ಅವರು ಈ ಥರ ಸೈನ್ಸು ನೋಡಿದ್ದೀನಿ. ಸ್ಟೇಜ್ ಮೇಲೆ ನನ್ನ ಕರೆದು ಮಾತಾಡ್ತಾ ಇದ್ದಾಗ ನಾನು ಹೂ ದಿಸ್ ಗರ್ಲ್ ಅನ್ನೋರು ಇದ್ದಾರೆ, ಆಯಿತಾ. ಸೊ ಈ ಪ್ರಪಂಚದಲ್ಲಿ ಎಲ್ಲರೂ ಮಾತಾಡ್ತಾರೆ, ಆಯಿತಾ. ಎಲ್ರಿಗೂ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ, ಮಾಡೋರು ನೋಡಿದ್ರೆ ಸಹಿಸೋಕ್ಕಾಗೋದಿಲ್ಲ. ಮುಂದೆ ಬಂದಿರೋರನ್ನ ಅವ್ರನ್ನ ಏನಾದರೂ ಒಂದು ಅವ್ರ ಪರ್ಸ್ನಲ್ ವಿಷಯ ತೊಗೊಂಡು ಅವ್ರು ಹಾಗೆ ಅವ್ರು ಹೀಗೆ ಅಂತ ಮಾತಾಡೋ ಜನನೂ ಇರ್ತಾರೆ. ಇಷ್ಟು ಜನಗಳ ಮಧ್ಯೆ ನೀವೇನಾದರೂ ಮಾಡ್ಬೋದಲ್ವಾ? 3 ಅವರ್ ನಮ್ಗೆ ಕೊಡೋದಕ್ಕೆ ಏನು? ನಾನು 3 ಅವರ್ ಕೊಡ್ತೀನಿ, ಹೋಗ್ತೀನಿ, ಕಳ್ತೀನಿ. ಅದೇ ಹೇಳ್ತಾರಲ್ಲ, ಎಂಕರೇಜ್ ಮಾಡೋರಿದ್ರೆ ಇನಿಷಿಯಲ್ ಆಗಿ ನನ್ನ ಬ್ರದರು, ನಮ್ಮಮ್ಮ, ನಾನು ಬರೀ ಬ್ಯಾಂಗ್ಳೂರಲ್ಲಿ ಹೊರಗಡೆ ಹೋಗಿ ಬರೀತಾ ಇದ್ದೆ. ನಾನು ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೆ. ನನಗೆ ಇನ್ಸ್ಪಿರೇಷನ್ ಅವರೇ, ಬಿಕಾಸ್ ಅವರು ನನಗೆ ಹೋಗಿ ಮಾಡೋಗಮ್ಮ ಅಂತ ನನಗೆ ಪ್ರೋತ್ಸಾಹ ಮಾಡಿದ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ನಿಂತಿದ್ದೀನಿ. ನಮ್ಮ ತಾಯಿ ಹೋದ್ಮೇಲೆ ಐ ಥಿಂಕ್ ಇಟ್ ಇಸ್ ಶರತ್ ಓನ್ಲಿ ಹೂ ಇಸ್ ಎಂಕರೇಜಿಂಗ್. ಇವತ್ತು ಅಷ್ಟೇ, ನಿಮ್ಮ ಕಾಲ್ ನೀವು ಕುತ್ಕೊಂಡಾಗ ನೀವು ನೋಡಿದ್ರಲ್ಲ, ಟೀ ಬೇಕಾ ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೆ, ಪುಷ್ಪ ನೀನು ಬರ್ತಾ ಇದೆಯಾ ಆಫೀಸ್ಗೆ ಅಂತಂತಂದರೆ ಅಂತ. ಸೊ ದ್ಯಾಟ್ ಕೈಂಡ್ ಆಫ್ ಪರ್ಸನ್ ಈ ಸೇ ಐ ಟೋಲ್ಡ್ ಇನ್ ದಟ್ ಐ ಹ್ಯಾವ್ ಡನ್ ಮೈ ಎಕ್ಸಾಮ್ಸ್ ಆ್ಯಂಡ್ ಐ ಹ್ಯಾವ್ ನೌ ಕಮಿಂಗ್ ಸಿಟಿಂಗ್ ಫಾರ್ ದ ಪಾಡ್ಕಾಸ್ಟ್ ಅಂತ ಹೇಳಿದೆ ನಾನು. ಕ್ಯಾರಿ ಆನ್, ಆಲ್ ದ ಬೆಸ್ಟ್ ಅಂತಂದರು. ಸೊ ಈ ಥರ ಎಂಕರೇಜ್ ಮಾಡೋರು ಇದ್ದರೆ, ಆ್ಯಂಡ್ ಮೈ ವರ್ಕ್ ವಿಲ್ ಆಲ್ಸೋ ನಾಟ್ ಸ್ಟಾಪ್. ಹಿ ನೋಸ್ ದ್ಯಾಟ್ ಒನ್, ಓಕೆ. ನನ್ನ ವರ್ಕು ಸ್ಟಾಪ್ ಮಾಡೋದಿಲ್ಲ. ಸೊ ವರ್ಕು ಬ್ಯಾಲೆನ್ಸ್ ಮಾಡಿಕೊಂಡು, ಕೆಲಸನೂ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಎಕ್ಸಾಮ್ಸು ಬರೆಯೋದು, ಇಟ್ಸ್ ಬಿಕಮ್ ಲೈಕ್ ಫಾರ್ ಮೀ. ಯಾವ ಎಕ್ಸಾಮ್ಸ್ ಕೊಟ್ಟರು, ಯಾವ ಗಳಿಗೆಲ್ಲಿ ಬರಿ ಅಂತಂದ್ರು ನಾನು ಬರೆಯೋಕ್ಕೆ ರೆಡಿ ಆಗಿದ್ದೀನಿ. ಒಂದು ದಿವಸ 2 ಎಕ್ಸಾಮ್ಸು ಬರೆದಿದ್ದೀನಿ. ಒಂದೊಂದು ಸಲ ಐ ಹ್ಯಾವ್ ಎಕ್ಸ್ಟೆಂಡೆಡ್ ಯಲಹಂಕದಿಂದ ಲಗ್ಗೆರೆಗೂ ಬಂದಿದ್ದೀನಿ ಎಕ್ಸಾಮ್ಸ್ ಬರೆಯೋಕ್ಕೆ. ಸೊ ಡಿಸ್ಟೆನ್ಸು ಇದೆ, ಹಿಂಗೆ you can't help it. The word impossible will make you a strong, and see, every person will have their own ambitions, okay. ನನ್ನ ambitions ಇವಾಗ I wanted to stand and tell people everything is possible in this world, okay. ನಿಮಗೆ ಮನೆಗೂ ಕೆಲಸ ಮಾಡ್ಬೋದು, ಅದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತೆ ಅಲ್ವಾ. ನೀವು ಹೇಳಿದ್ರಲ್ಲ ಕ್ಯಾನ್ಸರ್ ಪರ್ಸನ್ ಕೂತ್ಕೊಂಡು, ಇಮ್ಯಾಜಿನ್ ದ ವೇ ಶಿ ವಾಸ್ ಟಾಕಿಂಗ್. ಐ ಹ್ಯಾವ್ ಸೀನ್ ದಟ್ ಪಾಡ್ಕಾಸ್ಟ್ ಆಫ್ ಹರ್ಸ್ ಆ್ಯಕ್ಚುಲಿ. ಆ್ಯಂಡ್ ಅವರು ಮಾತಾಡೋದು ಒಳಗಡೆ ನೋವಿದೆ, ನಮ್ಗೆ ಒಳಗಡೆ ನೋವಿದೆ, ಬಟ್ ನಾವು ಒಳಗಡೆ ತೋರಿಸ್ಕೊಳಕ್ಕಾಗ್ತಾಯಿಲ್ಲ. ತೋರಿಸ್ಕೊಂಡ್ರೆ ಜನ ಏನಂತಾರೆ, ಅವಳು ಕ್ಯಾನ್ಸರ್ ಪೇಷಂಟ್, ಅವಳು ಅಲ್ಲೇ ಮುಟ್ಕೊಂಬೇಡಿ, ಹಿಂಗೆ ಆಡಿರೋ ಜನನೂ ನೋಡಿದ್ದೀನಿ ನಾನು ಆ್ಯಕ್ಚುಲಿ, ಆ ಥರ ಮಾತಾಡಿರೋ ಜನನೂ. ಸೊ ಇವಾಗ ನನಗೂ ಹಂಗೆ ಹೇಳ್ತಾರೆ, ಅವಳ ಹಿಂಗೆ ಅಂತ. ವೈ ಯು ಹ್ಯಾವ್ ಟು ಸ್ಕ್ರ್ಯಾಚ್, ಯು ನೋ ವಾಟ್ ಯು ಬೆಸ್ಟ್ ಯು ಆರ್, ಕರೆಕ್ಟ್ ಅಲ್ವಾ? ನಮ್ಮನ್ನು ನಾವು ಯಾಕೆ ಇದು ನೋಡ್ಸ್ಕೊಬೇಕು? ನಮ್ಮಲ್ಲಿರೋ ಟ್ಯಾಲೆಂಟ್ ನಾವೇ ಹೊರಗಡೆ ತರೋದಕ್ಕೆ ಯಾರಿಗಾದ್ರೂ ನಮ್ಮಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ನಾವು ಯಾಕೆ ಮಾಡಬಾರ್ದು? ಇವತ್ತು ಫಾರ್ ಎಕ್ಸಾಂಪಲ್ ನಂದೇ ಸ್ಟೋರಿ ಅಂದ್ಕೊಳ್ಳಿ. ನಮ್ಮ ತಾಯಿ ಆಗಲಿ ನಾನಾಗಲಿ ಏನಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಿದ್ರೆ, ಶರಂತ್ ಅಂತ ಒಳ್ಳೆ ಪರ್ಸನ್ ನನಗೆ ಸಿಗ್ತಾ ಇದ್ರಾ, ನನಗೆ ಹೆಲ್ಪ್ ಮಾಡ್ತಾಯಿದ್ರಾ, ಅಥವಾ ನನ್ನ ಟೀಮ್ ಹೆಲ್ಪ್ ಮಾಡ್ತಾಯಿತ್ತಾ? ನನ್ನ ಸರ್ಟನ್ ಒಂದು ಬೌಂಡ್ರಿ ಆಫ್ ಫ್ರೆಂಡ್ಸ್ ಇದ್ದಾರೆ ನನಗೆ, 1-2 ಅಷ್ಟೇ. ತುಂಬ ಇದ್ದರು. ಈ ಕತೆ ಎಲ್ಲ ಆದಮೇಲೆ ಯು ವಿಲ್ ರಿಯಲೈಸ್ ಹೂ ಆರ್ ದ ಗುಡ್ ಫ್ರೆಂಡ್ಸ್ ಅಂತ. 1-2 ಅಷ್ಟೇ ನನ್ನ ಬೌಂಡ್ರಿ, ಅಷ್ಟೇನೇನು. ಕರ್ಮನ ನಂಬ್ತೀನಿ ಅಂದರೆ ಯಾಕೆ? ಸಿ, ನಾವು ಮಾಡೋ ಕರ್ಮ, ಇವತ್ತು ನಾನು ವಿಪಾಸನ ಸ್ಟೂಡೆಂಟ್ ಬೇರೆ, ಓಕೆ. ಸೊ ಕರ್ಮನ ತುಂಬ ನಂಬ್ತೀನಿ ನಾನು. ನಾವೇನು ಮಾಡಿರ್ತೀವೋ ಆ ಕರ್ಮ ಅದು ಬಂದೇ ಬರುತ್ತೆ ನಮಗೆ. ನಾವು ಒಬ್ಬರಿಗೆ ನೋವು ಮಾಡಿದರೆ ಆ ಕರ್ಮ ಹಿಂದಕ್ಕೆ ನಮಗೆ ಬರುತ್ತೆ. ಅದು ಆ ಮುಂದಿನ ಎಂತೆಲ್ಲ ಹೇಳ್ತಾ ಇದ್ರಲ್ಲ, ನೀನು ಮಾಡೋ ಕರ್ಮ ಮುಂದಿನ ಜನ್ಮಕ್ಕೆ, ಆ ಮುಂದಿನ ಜನ್ಮ ಬೇಡ, ಈ ಜನ್ಮದಲ್ಲೇ ತೋರಿಸ್ಬಿಡ್ತಾರೆ ದೇವ್ರನ್ನ ನಾನು ತುಂಬ ನಂಬ್ತೀನಿ. ನನ್ನ ಸಾಯಿಬಾಬಾನ ನಂಬ್ತೀನಿ ತುಂಬ. ನಾನಿವತ್ತು ಅಷ್ಟೇ, ನಂಬ್ತಿರೋ ಬಿಡ್ತಿರೋ, ನಾನು ಯಾವಾಗಲೂ ನನ್ನ ತಾಯಿಗೆ ನಮಸ್ಕಾರ ಮಾಡಿನೇ ನಾನು ಹೊರಗಡೆ ಹೋಗ್ತಾಯಿದ್ದೆ. ಇವಾಗ ಅವರಿಲ್ಲ, ಅವ್ರದ್ದು ಪಾದರಕ್ಷತೆ ಇದೆ, ಅದಕ್ಕೆ ನಮಸ್ಕಾರ ಮಾಡಿಕೊಂಡೆ ನಾನು ಹೊರಗಡೆ ಬರೋದು ಇವತ್ತು. ವೆರಿ ನೈಸ್ ಮ್ಯಾಮ್. ತುಂಬ ನನಗೊಂದು ಕುತೂಹಲ ಇದೆ, ನಿಮ್ಮನ್ನ ಈ ಕ್ವೆಶನ್ ಕೇಳಲೇಬೇಕು ಅಂತ. ಯಾಕೆ ಕೇಳಿದೆ ಅಂತ ಆಮೇಲೆ ಹೇಳ್ತೀನಿ. ನಿಮ್ಮ ಪ್ರಕಾರ, ಪುಷ್ಪಾ ಮ್ಯಾಮ್ ಪ್ರಕಾರ ಸಕ್ಸಸ್ ಅಂದರೆ ಏನು? See, success is not you getting a crown, you're not getting a name, fame, a thing. Success is for you whenever you keep falling, the way that you get up, make yourself get and stand, no, that is a success. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನಕ್ಕೆ ಇವಾಗ ಅಸಂಪ್ಷನ್ ಏನಿದೆ ಅಂದರೆ, ದುಡ್ಡು ಯಾರು ಜಾಸ್ತಿ ಮಾಡಿದ್ದಾರೆ ಅವ್ರು ಮಾತ್ರ ಸಕ್ಸಸ್ಫುಲ್ಲು. ಮನೆಯಲ್ಲಿ ತಂದೆ ಇರ್ತಾರೆ, ತಂದೆ ತುಂಬ ಕಷ್ಟಪಟ್ಟು
2-3 ಜನ ಮಕ್ಕಳನ್ನಿದ್ರೆ ಸಾಕಿ ಅವ್ರಿಗೆ ಓದಿಸಿ ಅವ್ರನ್ನ ದೊಡ್ಡವ್ರು ಮಾಡ್ತಾರೆ, ಅದು ಸಕ್ಸಸ್ ಅಲ್ಲ ಮಕ್ಕಳ ಪ್ರಕಾರ. ನಮ್ಮ ಅಪ್ಪ ಏನ್ ದೊಡ್ಡ ಮಾಡ್ಬಿಟ್ರು, ಹುಟ್ಸಿದ್ರು, ಸ್ಕೂಲಿಗೆ ಕಳ್ಸಿದ್ರು, ಇದ್ ಮಾಡಿದ್ರು ಅಷ್ಟೇನೆ. ಅದ್ಬಿಟ್ಟು ನಮ್ಮ ಅಪ್ಪ ಏನ್ ಮಾಡಿದ್ರು, ಅವರಪ್ಪ ನೋಡು ಅವ್ರನ್ನ ಕಾರ್ ಕೊಡ್ಸಿದ್ರು, ಬೈಕ್ ಕೊಡ್ಸಿದ್ರು. ಸೊ ಎಲ್ರಿಗೂ ಇವಾಗ ಒಂದು ಟ್ರೆಂಡ್ ಏನ್ ಬಂದ್ಬಿಟ್ಟಿದೆ ಅಂದ್ರೆ, ಸಕ್ಸಸ್ಫುಲ್ ಮನುಷ್ಯ ಯಾರಿದ್ದಾನೆ ನಾವು ಅವನ್ನೇ ಫಾಲೋ ಮಾಡ್ತೀವಿ. ಶ್ರೀಮಂತ ಯಾರಿದ್ದಾರೆ ನಾನು ಅವನ್ನೇ ಫಾಲೋ ಮಾಡ್ತೀನಿ, ಅವನ್ನೇ ಸಕ್ಸಸ್ಫುಲ್ ಅಂತ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ನಿಮ್ ಟೇಕ್ ನನಗೆ ಬೇಕಾಗಿತ್ತು ಅದ್ರ ಬಗ್ಗೆ. ಯು ಆನ್ಸರ್ಡ್ ಇಟ್ ವೆರಿ ವೆಲ್. ದಟ್ಸ್ ವಾಟ್ ಐ ಸೆಡ್. ನೋ, ಲೈಕ್ ಕಷ್ಟ ಮನುಷ್ಯನಿಗೆ ಒಂದೊತ್ತು ಊಟ ಸಿಗ್ಲಿಲ್ಲ, ಅದೇ ಹೇಳ್ತಾರಲ್ಲ, ಒಂದೊತ್ತು ಊಟ ಸಿಗಲಿಲ್ಲ, ಜೇಬಲ್ಲಿ ಪರ್ಸಲ್ಲಿ ಖಾಲಿ ಪರ್ಸಿದ್ರೆ ಲೈಫ್ ಏನು ಅನ್ನೋದು ಗೊತ್ತಾಗುತ್ತೆ. ಸಿಂಪಲ್ 4 ಅಕ್ಷರ LIFE ಎಷ್ಟು ಕಷ್ಟ ಅನ್ನೋದು ಅವ್ರು ಅನುಭವಿಸ್ದಾಗೇ ಗೊತ್ತಾಗುತ್ತೆ. ಸೊ ನಾನು ಅನುಭವಿಸಿದ್ದೀನಿ, ನಾನು ಎಲ್ಲನೂ ದಾಟ್ ಬಂದಿದ್ದೀನಿ ಅಭಿಷೇಕ್. ಎಲ್ಲನೂ ಪರ್ಸ್ನಲ್ ಲೈಫು, ನಾನು ಆಫೀಸಲ್ಲೂ ನೋಡಿದ್ದೀನಿ ಜನ ಹೆಂಗೆ ಟ್ರೀಟ್ ಮಾಡ್ತಾರೆ. ಐ ಹ್ಯಾವ್ ಲಿಟ್ರಲಿ ಸೀನ್ ಪೀಪಲ್, ನಾನು ಹೈಯರ್ ಪೊಸಿಷನಲ್ಲಿದ್ದೀನಿ ಅಂದ್ಬಿಟ್ಟು ಒಬ್ಬ ಯಾರನ್ನ ಆಫೀಸ್ ಬಾಯ್ನ ಕರೆದು ಈ ಲೈಟ್ ಆನ್ ಮಾಡಿ, ಈ ಲೈಟ್ ನಾನು ಆನ್ ಮಾಡ್ಬೋದು, ನಾನು ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಯಾಕೆ ಆ ವ್ಯಕ್ತಿ ಬೇಕು? ನೀವೇ ಮಾಡ್ಕೊಬೋದಲ್ಲ ಕೆಲಸ. ದಟ್ ಮೀನ್ಸ್ ಯು ಆರ್ ಶೋಯಿಂಗ್ ಆಫ್ ದಟ್ ಐ ಆಮ್ ಇನ್ ದಿಸ್ ಲೆವೆಲ್ ಅಂತ. ಇಸ್ ದ್ಯಾಟ್ ದ ಲೈಫ್? 4 ಜನಕ್ಕೆ ನೀನು ಉಪಯೋಗ ಆಗದೆ ಇರೋದು ಒಂದು ಲೈಫ್ ಅಂತ. ಇವಾಗ ನನ್ನಂತೊಳಗೆ ಆಗಲಿ ಬೇರೆಯವಂಥವ್ರಿಗಾಗಲಿ ಯಾರಾದರೂ ಒಬ್ಬರು ಸಹಾಯ ಮಾಡಿದ್ರೆ ತಾನೇ ನಾವು ಮೇಲಕ್ಕೆ ಎದ್ದು ನಿಂತ್ಕೊಳಕ್ಕೆ ಸಾಧ್ಯ. ಯಾರೂ ಸಹಾಯ ಮಾಡಲಿಲ್ಲ ಅಂತಂದರೆ ಅವ್ರನ್ನ ಮನುಷ್ಯರು ಅಂತ ಅನ್ಸ್ಕೊಳಕ್ಕಾಗತ್ತಾ? ಇವಾಗ ನಮ್ಮ ರಿಲೇಟಿವ್ಸ್, ನಾನು ಹೇಳಿದ್ನಲ್ಲ, ನಾನು ಯಾರ ಸಹಾಯನೂ ತೊಗೊಂಡ್ಲಿಲ್ಲ ಅಭಿಷೇಕ್. ನನಗೊಂದೇ ಅನಿಸಿದ್ದು, ನಮ್ಮ ತಾಯಿ ತಿರೋದ್ಮೇಲೆ ನನ್ನ ಲೈಫ್ ಆಗೋಯ್ತಾ ಇಷ್ಟೇನಾ ಅಂತ, ನನ್ನ ಲೈಫ್ ಇಷ್ಟೇನಾ ಅಂತ ಅನಿಸ್ಬಿಡ್ತು ನನಗೆ ಒಂದು ಟೈಮಲ್ಲಿ. ಬಟ್ ಈಗ ನಾನು ಐ ಆಮ್ ವೆರಿ ಪ್ರೌಡ್ಲಿ ಐ ಸ್ಟ್ಯಾಂಡ್, ಐ ಮೋಟಿವೇಟ್ ಅದರ್ ಪೀಪಲ್ಸ್. ದೇರ್ ಈಸ್ ಅ ಲೈಫ್ ಫಾರ್ ಯು, ಯು ಕ್ಯಾನ್ ಡೂ ದ ಲೈಫ್. ಸಮ್ಟೈಮ್ಸ್ ಅನಿಸುತ್ತೆ ನಮಗೂ ಲೋನ್ಲಿನೆಸ್ ಅಂತ ಅನಿಸುತ್ತೆ, ಬಟ್ ಇಟ್ ಈಸ್ ಫೈನ್, ಇಟ್ಸ್ ಗುಡ್. ಯು ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ಥಿಂಗ್ಸ್. ದಟ್ಸ್ ಮೇಡ್ ಯು ವೆರಿ ಸ್ಟ್ರಾಂಗ್ ಮ್ಯಾಮ್. ನಾನು ಕೆಲವ್ರ ಜೊತೆ ಮಾತಾಡಬೇಕಾದ್ರೆ ಮಾತ್ರ ಐ ಮೀಟ್ ವೆರಿ ಇಂಟ್ರೆಸ್ಟಿಂಗ್ ಪೀಪಲ್. ಪಾಡ್ಕಾಸ್ಟ್ ಕೂಡ ಸ್ಟಾರ್ಟ್ ಮಾಡಿದ್ದು ಒನ್ ಆಫ್ ದ ರೀಸನ್ ಅದೇನೆ. ಯು ಗೆಟ್ ಅ ವೈಬ್. ಯಾರೋ ಒಬ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅವ್ರ ಹತ್ರ ಪಾಸಿಟಿವ್ ವೈಬ್ ಇದ್ರೆ ನಿಮ್ಗೆ ಅದು ಫೀಲ್ ಆಗುತ್ತೆ. ತುಂಬ ಫೀಲ್ ಆಗ್ತಾ ಇದೆ, ನಾನು ಸುಳ್ಳು ಹೇಳ್ತಿಲ್ಲ. ಐ ಆಮ್ ಫೀಲಿಂಗ್ ವೆರಿ ಮೋಟಿವೇಟೆಡ್. ರಿತಿಕ್ಷಾ ಅವ್ರನ್ನ ಮಾತಾಡ್ಸಿದಾದ್ಮೇಲೆ ಐ ಫೀಲ್ ಯು ಆರ್ ದ ಪರ್ಸನ್. ನಿಮ್ಮ ಹತ್ರ ಮಾತಾಡಿ ನಂಗೆ ನಿಜವಾಗ್ಲೂ ತುಂಬ ಮೋಟಿವೇಟ್ ಆಗ್ತಿದೆ. ಯಾಕಂದರೆ ನಮ್ಮ ಲೈಫಲ್ಲೂ ಒಂದಷ್ಟು ಸಿಚುವೇಶನ್, ಒಂದಷ್ಟು ಸನ್ನಿವೇಶಗಳಾಗಿರುತ್ತೆ. ಅದನ್ನು ರಿಲೇಟ್ ಮಾಡ್ಕೊಂಡಾಗ ನಿಮಗೆ ಮೋಸ್ಟ್ಲಿ ನಾನು ಅವಾಗ ವೀಕ್ ಇದ್ನೇನೋ, ನಾನು ಪುಷ್ಪಾ ಮ್ಯಾಮ್ ಥರ ನಿಂತ್ಕೊಂಡು ಇದು ಮಾಡಿದ್ದಿದ್ರೆ ಮೋಸ್ಟ್ಲಿ ನಾನು ಇವತ್ತೇನೋ ಆಗಿರ್ತಿದ್ನೇನೋ. ಬಟ್ ಫ್ಯೂಚರಲ್ಲಿ ಆ ಥರ ಪ್ರಾಬ್ಲಮ್ ಬಂದರೆ ಖಂಡಿತ ನಾನು ನಿಮ್ಮ ಥರನೇ ಮಾಡ್ತೀನಿ. ಸೊ ಅಭಿಷೇಕ್, 0 ಇಂದ ಇವತ್ತು ಒಂದು ನಂಬರ್ ನಾನು ಇಲ್ಲಿ ನಿಂತಿದ್ದೀನಿ ಅಭಿಷೇಕ್. ನನ್ನ ತಾಯಿ ತೀರೋದಾಗ 5 ಪೈಸೆ ಇಲ್ಲದಿದ್ದದು ಸಮಯನೂ ನಾನು ನೋಡಿದ್ದೀನಿ, ದುಡ್ಡಿರೋ ಸಮಯನೂ ನೋಡಿದ್ದೀನಿ, ಜನ ಇರೋ ಸಮಯನೂ ನೋಡಿದ್ದೀನಿ, ಜನ ಇಲ್ಲದೆ ಇರೋ ಸಮಯನೂ ನಾನು ನೋಡಿದ್ದೀನಿ. ಸೊ ನನಗೆ ಎಲ್ಲ ಒಂದು ಐ ಥಿಂಕ್ ನನ್ನ ಒನ್ ಆಫ್ ದ ನೆಟ್ವರ್ಕಲ್ಲಿ ನನ್ನ ತಾಯಿ ಯಾವುದೋ ಒಂದು ಚಾನೆಲ್ಗೆ ಇಂಟರ್ವ್ಯೂ ಕೊಡಬೇಕಾದಾಗ ಹೇಳಿದ್ದಾರೆ ಈ ಮಾತನ್ನ. ನನ್ನ ಮಗಳು ನನ್ನ ಚೆನ್ನಾಗೇ ನೋಡ್ಕೊತಾ ಇದ್ದಾಳೆ, ಅವಳು ಕೆಲಸ ಇಲ್ಲದೆ ಇದ್ರು ಏನೋ ಒಂಥರ ತುಂಬಾ ಕಷ್ಟಪಟ್ಟಿದ್ದೀನಿ. 1 ಪೇಜ್ ಟೈಪ್ ಮಾಡಿದ್ದೀನಿ ಖಾಲಿ 100 ರೂಪಾಯಿಗೋಸ್ಕರ. I have tears in my thing because I miss my family, and the thing is like I want these tears and all, for a strong woman tears also will come. You will have a cup of coffee, just go walk, finish, gear up yourself, and that is what I am. Ma'am, ಒಬ್ಬರಿಗೆ ಎಕ್ಸಾಮ್ ಬರೆದು ಅವ್ರನ್ನ ಒಂದು ಪೊಸಿಷನ್ಗೆ ಕರ್ಕೊಂಡು ಹೋಗೋದು ಅಂದರೆ ತಮಾಷೆ ಅಲ್ಲ. ಅದಕ್ಕಿಂತ ಒಂದು ಮೋಟಿವೇಶನ್ ಇರಬೇಕು. ನಮ್ಮ ಲೈಫಲ್ಲಿ ಒಂದು ಘಟನೆ ಆಗಿರಬೇಕು, ಆ ಘಟನೆಯಿಂದ ನಾವು ಈ ಲೈನ್ಗೆ ಬಂದಿದ್ದೀವಿ ಅನ್ನೋದು ಒಂದು ಇರುತ್ತೆ ಎಲ್ಲರಿಗೂ. ನಿಮ್ಮ ಲೈಫಲ್ಲಿ ಆ ಥರ ಒಂದು ಘಟನೆ ಆಗಿದೆಯಾ? ಬೇಸಿಕ್ ಥಿಂಗ್, ನಾನು ಈ ಒಂದು ಪ್ರೊಫೆಷನ್ಗೆ ಬರೋದಕ್ಕೆ ಕಾರಣ, ನನ್ನ 7ನೇ ಕ್ಲಾಸಲ್ಲಿ ಫೀಸ್ ಕಟ್ಟಿರಲಿಲ್ಲ. 7ನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮು. ಎಕ್ಸಾಮ್ ಹಾಲಲ್ಲೇ ನನ್ನನ್ನು ಕಳಿಸ್ಬಿಟ್ರು. ನಾನು ನಮ್ಮಮ್ಮನ ಹತ್ರ ಹೋಗಿ, ಆಮೇಲೆ ನಮ್ಮಮ್ಮ ಕೆಲಸ ಮಾಡ್ತಾ ಇರಲಿಲ್ಲ ಅವಾಗ, ಆ್ಯಂಡ್ ಅಕ್ಕಪಕ್ಕದವ್ರನ್ನೆಲ್ಲ ದುಡ್ಡು ಕೇಳಿ, ಯಾರೂ ಕೊಡದಿದ್ದ ಕಾಲದಲ್ಲಿ ಅವ್ರಿಗೆ ಕೊಡೋದು ಬೇಡ, ಕೊಡೋದಿಲ್ಲ ಮತ್ತೆ ಅನ್ನೋ ಮಾತು ಕೇಳಿದ್ದೀವಿ ನಾವು. ಆ ಚಿಕ್ಕ ಮಕ್ಕಳು, ನಮಗೆ ಲೈಫ್ ಏನು ಅನ್ನೋದು ಚಿಕ್ಕ ಮಕ್ಕಳಲ್ಲೇ ಗೊತ್ತಾಗ್ಬಿಡುತ್ತೆ, ನನಗೂ ನನ್ನ ಬ್ರದರ್ಗೆ ಇಬ್ಬರಿಗೂ. ಬಟ್ ನನ್ನ ಬ್ರದರು ಶ್ರಮ ಪಟ್ಟಿದ್ದಾನೆ. ಇವತ್ತು ಸಮಥಿಂಗ್ ಅಂತಂತಂದರೆ ಒಳ್ಳೆಯವನಿದ್ದ, ಬಟ್ ಸಮಯ ಸಂದರ್ಭ ಮನುಷ್ಯನ ಕೆಟ್ಟದ್ದಾಗಿ ಮಾಡಿಬಿಡ್ತಾ ಇರುತ್ತೆ ಅಂತ ಅನ್ನೋದಕ್ಕೆ
ಅದು ಒಂದು ನಿದರ್ಶನ ಅನಿಸುತ್ತೆ. ಆಗ ನಮ್ಮ ತಾಯಿ ಎಲ್ಲರನ್ನೂ ಕೇಳಿ ಯಾರೋ ಕಡೆಗೆ ಯಾರೋ ಒಬ್ಬರು ಬ್ರಾಹ್ಮಣರು ಅವರು ನಾವು ದುಡ್ಡು ಕೊಡ್ತೀವೋ ಕೊಡೋಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮುಂದೆ ಹೋಗಿ ಉಂಗುರ ಅಡ ಇಟ್ಬಿಟ್ಟು ಹಂಗೆ ಡ್ರಾಮಾ ಮಾಡಿ ಆಮೇಲೆ ದುಡ್ಡು ಕೊಟ್ಟರು. ಹೋಗಿ ಪೇ ಮಾಡಿ ಎಕ್ಸಾಮ್ ಬರೆದೆ. ಇನ್ನು ಎಜುಕೇಷನ್ ಇಷ್ಟೇ ನಂದು ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಅಷ್ಟು ಓದಿರೋದೇ ಅಲ್ಪ ಸ್ವಲ್ಪ, ಕನ್ನಡ ಮೀಡಿಯಮು ಫಸ್ಟು, ಆಮೇಲೆ ಇಂಗ್ಲೀಷ್ ಮೀಡಿಯಮು. ಆಮೇಲೆ ಇದೆಲ್ಲ ತೊಂದರೆ ಆದಮೇಲೆ ಮತ್ತೆ ಸ್ಕೂಲಿಗೆ ಸೇರಿದೆ 8ನೇ ಕ್ಲಾಸ್ಗೆ. ಅಲ್ಲೂ ಅರ್ಧಂಬರ್ಧ ಗಾರ್ಮೆಂಟ್ಸ್ಗೆ ಹೋಗಬೇಕಾಗಿತ್ತು. 15 ದಿವಸ ಹೋದರೆ 15 ದಿವಸ ಹೋಗ್ತಾ ಇರಲಿಲ್ಲ. ಸೊ ಈ ಥರ ತುಂಬಾ ಆಗಿದೆ ನನಗೆ. ಕಾಲೇಜ್ಗೆ ಫಸ್ಟ್ ಇಯರ್ PUC ಕಟ್ಟಿನೂ ಕಾಲೇಜ್ಗೆ ಹೋಗಲೇ ಇಲ್ಲ, ದುಡಿಯೋಕ್ಕೆ ಹೋಗ್ಬಿಟ್ಟೆ. STD ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈಗ ಸುದೀಪ್ ಅವರು ಸರೋವರ ಹೋಟೆಲ್ ಇದೆಯಲ್ಲ, ಅಲ್ಲಿ ಜಸ್ಟ್ ಎದುರುಗಡೆ ಒಂದು ಚಿಕ್ಕದು STD ಶಾಪ್ ಇತ್ತು, ಈಗಲೂ ಇತ್ತು ಅಲ್ಲಿ, ರಾಜಾರಾಮ್ ಮೋಹನ್ ರಾಯ್. ಅಲ್ಲಿ ಬೆಳಗ್ಗೆಯಿಂದ 10 ಗಂಟೆ ರಾತ್ರಿ ತನಕ ಇರ್ತಾಯಿದ್ದೆ, ಖಾಲಿ 700 ರೂಪಾಯಿಗೆ, ತಿಂಗಳಿಗೆ 700 ರೂಪಾಯಿ. ಸೊ ಇದರಲ್ಲಿ ನಮ್ಮ ಜೀವನ ನಡಿಬೇಕಾಗಿತ್ತು. ಸೊ ಹಾಗಾಗಿ ಏಳು ಬೀಳುಗಳೆಲ್ಲ ಇತ್ತು. ನನಗೆ ಈ ಕಾನ್ಸೆಪ್ಟ್ ಒಂದು ಬಂದಾಗ, ಇನ್ಫ್ಯಾಕ್ಟ್ ನನಗೆ ಅವಾರ್ಡ್ ಬರೋ ತನಕ ಈ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿದ್ದು ಕೆಲವರಿಗೆ, ಒಬ್ಬೊಬ್ಬೊಬ್ಬರಿಗೆ ಅಂತ ಹೇಳಿ, ಬಟ್ ಅಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಹಿಂಗೂ ಮಾಡ್ಬೋದು. ಸಿ, ವೆನ್ ಐ ಆಮ್ ನಾಟ್ ಏಬಲ್ ಟು ಹೆಲ್ಪ್ ಪೀಪಲ್ ವಿತ್ ಮಾನಿಟ್ರಿ ಸಪೋರ್ಟ್, ನಾನು ಏನು ಕೊಡ್ಬೋಲ್ಲೆ? ದುಡ್ಡಂತೂ ಕೊಡೋಕ್ಕಾಗೋದಿಲ್ಲ ನನ್ನ ಕೈಲಿ. ಸೊ ನಾನು ಎನರ್ಜಿ, ನಾನು ಟೈಮ್ ಕೊಡ್ತೀನಿ. ಆ ಎನರ್ಜಿ ಟೈಮ್ನ ಇಲ್ಲಿ ಬರೆಯೋದಕ್ಕೆ ಹಾಕಿದ್ದೀನಿ ನಾನು. ನಿಮ್ಮ ಲೈಫಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ನನಗೆ ಕೊಡ್ತಾ ಇದ್ದೀರಾ ನೀವು. ದುಡ್ಡನ್ನ ಬೇಕಾದ್ರೂ ಕೊಟ್ಬಿಡ್ಬೋದು, ತಿರ್ಗಾ ತೊಗೊಬೋದು, ಬಟ್ ವಾಪಸ್ ತೊಗೊಂಡಕ್ಕಾಗದೇ ಇರೋದು ಟೈಮೇನೆ. ನೀವು ಅದನ್ನೇ ಕೊಡ್ತಾ ಇದ್ದೀರಾ ಅಂದಮೇಲೆ ಐ ಆಮ್ ಶ್ಯೂರ್ ನೀವು ಕೊಡ್ತಾ ಇರೋದು ಯಾವುದು ವೇಸ್ಟ್ ಆಗ್ತಿಲ್ಲ ಮ್ಯಾಮ್, ತುಂಬಾ ಜನಕ್ಕೆ ಉಪಯೋಗ ಆಗ್ತಿದೆ. ಅವತ್ತು ನಿರ್ಧಾರ ಮಾಡಿದೆ, ಓಕೆ ಈ ಆಪರ್ಚುನಿಟಿ ನಂಗೆ ಬಂತು ತಡಿ ಅಂತ ಅಂದ್ಬಿಟ್ಟು ನಾನು ಸ್ವೀಕರಿಸಿದೆ. ಅವತ್ತು ಸ್ವೀಕರಿಸೋಳು ಇವತ್ತವರೆಗೂ ಬಿಟ್ಟಿಲ್ಲ ನಾನು. ಇವತ್ತು ಎಷ್ಟು ನಂಬರ್ಗೆ ಈ ಗಳಿಗೆಗೆ ಎಷ್ಟು ನಂಬರ್ಗೆ ನಿಂತಿದ್ದೀನಿ ಅಂತ ನಿಮ್ಗೆ ಊಹಿಸ್ತೀರಾ? ಜನರಲ್ಲಾಗಿ ಊಹಿಸ್ರಿ ಒಂಚೂರು. 300 400 ಎಕ್ಸಾಮ್ಸು? ಮೋರ್, ಇನ್ನೂ ಜಾಸ್ತಿನಾ? 800 1502 ಎಕ್ಸಾಮ್ಸ್. 1502 ಎಕ್ಸಾಮ್ಸ್ ಬರ್ದಿದ್ದೀರಾ? And imagine if I pick up a student, I will not leave him there. ಐ ಹ್ಯಾವ್ ರಿಟನ್ SSLC. ರೀಸೆಂಟಾಗಿ SSLC ಎಕ್ಸಾಮ್ಸ್ ಬರೆದಿದ್ದೀನಿ, ಪಾಸ್ ಆಗಿದ್ದಾಳೆ 3rd ಕ್ಲಾಸಲ್ಲಿ. ಓಕೆ, ಕನ್ನಡ ಮೀಡಿಯಂ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಬಲ್ ಗ್ರಾಜುಯೇಟ್ಸ್ ಅಂಕ ಎಲ್ಲ ಬರೆದ್ಬಿಟ್ಟಿದ್ದೀರಾ ಆಯ್ತಾ ಮ್ಯಾಮ್? ನಾನು ಇದು ಹೇಳಲೇಬೇಕು, ಐ ಆಮ್ ಸಾರಿ ಟು ಕ್ರ್ಯಾಕ್ ದಿಸ್ ಜೋಕ್. ನನಗೆ ಎಕ್ಸಾಮ್ ಅಂದ್ರೇನೆ ತುಂಬಾ ಅಲರ್ಜಿ. ಎಕ್ಸಾಮ್ ಅಂದ್ರೇನೆ ಕೈ ಕಾಲೆಲ್ಲ ನಡಗ್ಬಿಡೋದು ನನಗೆ. ನನ್ನ ಎಕ್ಸಾಮ್ ಮೇಲೆ ಬೇರೆ ಯಾರೋ ಎಕ್ಸಾಮ್ ನಡೀತಾ ಇದ್ರು ನೋಡಿದ್ರು ಭಯ ಆಗೋದು, ಯಪ್ಪ ಹಿಂಗ್ ಬರೀತಾರೆ ಎಕ್ಸಾಮ್ ಇವರೆಲ್ಲ ಅನ್ಬಿಟ್ಟು. ಇಷ್ಟು ಎಕ್ಸಾಮ್ ಬರ್ದಿದ್ದೀರಲ್ಲ, ನಿಮ್ಗೆ ನಮಸ್ಕಾರ. ಇಟ್ಸ್ ನಾಟ್ ಅ ಜೋಕ್, ಬಟ್ ಎಕ್ಸಾಮ್ ಅನ್ನೋದೇ ಒಂದು ಸಿಚುವೇಶನ್. ನನ್ನ ಪ್ರಕಾರ ಇಟ್ಸ್ ನಾಟ್ ಈಸಿ ಫಾರ್ ಎವ್ರಿಬಡಿ. ಅದೇ ಒಂಥರ ಒಂದು ಝೋನ್. ಅದು ಆ ಝೋನ್ಗೆ ಹೋಗಿ ಕಂಪ್ಲೀಟ್ ಬರೀ ನಮ್ಮ ಫ್ಯಾಮಿಲಿ ಕಮಿಟ್ಮೆಂಟ್ಸ್ನ ಮರೆತು, ನಮ್ಮ ಲೈಫಲ್ಲಿ ಏನೇನಾಗ್ತಿದೆ ಎಲ್ಲ ಮರೆತು ಬರೀ ನಮಗೋಸ್ಕರ ನಾವು ಬರಿತೀವಿ. ನೀವು ನಿಮ್ಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಬರೀತಿದ್ದೀರಾ ಅಂದಮೇಲೆ ಅದು ಅವ್ರು ಅರ್ಥ ಮಾಡ್ಕೊಂಡು ಆ ಚಾಲೆಂಜಸ್ಸು. ನಾಳೆನೂ ಒಂದು ಕ್ಯಾಟಗರಿಗೆ ಬರೀತಾ ಇದ್ದೀನಿ ಅಭಿಷೇಕ್. ಹುಡುಗ ಇವಾಗ ಬಂದಿದ್ದಾನೆ ಬೆಂಗಳೂರಿಗೆ. ಓಕೆ, 2 ಕೈ ಇಲ್ಲ. ನಾನು ಹೆಂಗೆ ನೋಡಿದೆ, ಹೆಂಗೆ ವಿಸಿಟ್ ಮಾಡಿದೆ ಅಂತಂದರೆ, ಈ ಹುಡುಗನ್ನ ಯಾರಿಗೂ ಒಬ್ಬರಿಗೆ ವಿಷುವಲಿ ಇಂಪೈರ್ಡ್ ಸ್ಟೂಡೆಂಟ್ಸ್ ಅವ್ರಿಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿದೆ, ಗೌರ್ಮೆಂಟ್ ಎಕ್ಸಾಮ್ಸು. ಈ ವ್ಯಕ್ತಿನ ಗೌರ್ಮೆಂಟ್ ಅವರು ಕನ್ಸಿಡರ್ ಮಾಡಲಿಲ್ಲ. ಆಲ್ ಟಿಕೆಟ್ ಎಲ್ಲ ಬಂದಿದೆ, ನಿನಗೆ ಸ್ಕ್ರೈಬ್ ಇಲ್ಲ, ನಿಂಗೆ ಕಾಲಲ್ಲಿ ಬರೆಯೋಕ್ಕಾಗೋದಿಲ್ಲ, ವಿ ಡೋಂಟ್ ಗಿವ್ ಎನ್ ಆಪರ್ಚುನಿಟಿ. ನನಗೆ ಎಲ್ಲೋ ಒಂಥರ ಫಿಶಿ ಅಂತ ಕಾಣಿಸ್ತು. ಏನಾಗಿದೆ ಪಾಪ ಹುಡುಗ ಎಕ್ಸಾಮ್ ಇದೆ ಅಂತ ಅನ್ನಲ್ಲ, ನನಗೆ ಬೆಳಿಗ್ಗೆ ತಾನೇ ಮಾತಾಡಿಸ್ದೆ ನಾನು. ಮಜಾ ಟಾಕೀಸಲ್ಲಿ ಬಂದಿದ್ದ ಈ ವ್ಯಕ್ತಿ, ಆಯಿತಾ. ಸೊ ಅವಾಗ ಅಂದ್ಕೊಂಡೆ ಹಂಪಿಯವನು, ಹಂಪಿಯಿಂದ ಬಂದಿದ್ದಾನೆ ಇಲ್ಲಿಗೆ ಎಕ್ಸಾಮ್ ಬರೆಯೋದಕ್ಕೆ. ಆಮೇಲೆ ಅಂದ್ಕೊಂಡು ಏನಾಯ್ತಪ್ಪ ಅಂತ ನಾನೇ ಹೋಗಿ ಕೇಳಿದೆ. ಇಲ್ಲಮ್ಮ ಅಕ್ಕ, ನನಗೆ ಯಾರು ಬರೆಯೋರಿಲ್ಲ ಅಂದ್ಬಿಟ್ಟು ನನ್ನ ಬರೆಯೋದು ಬೇಡ ಅಂತ ಕಳಿಸ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಎಕ್ಸಾಮ್ ಅಕ್ಕ, ಏನು ಮಾಡಲಿ? ನಾನು ಬರ್ಕೊಡ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಇತ್ತು. ನಾರ್ಮಲಿ ಐ ಕ್ಯಾರಿ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್, ಓಕೆ, ಫೋಟೋಸ್ ಆ್ಯಂಡ್ ಆಲ್ ಥಿಂಗ್. ಬರಿತೀನಿ ಅಂತೇಳಿ ಅವರು ಸ್ವೀಕರಿಸಿದ್ರು. ಹೋಗಿ ಬರೆದೆ, ಪಾಸ್ ಆದ. ಅವತ್ತು ಬರೆದಿದ್ದು ಇವತ್ತವರೆಗೂ ಬರಿತಾ ಇದ್ದೀನಿ. ನಾಳೆ ಅವ್ನಿಗೆ ಎಕ್ಸಾಮ್ ಬರಿತಾ ಇದ್ದೀನಿ. ಇದು 3rd ಇಯರ್ ಐ ಆಮ್ ರೈಟಿಂಗ್ ಇಸ್ ಎಕ್ಸಾಮ್ಸ್. ವೆರಿ ನೈಸ್. ಸೊ ಲೈಕ್ ದಿಸ್, ಒಂದು ಸ್ಟೂಡೆಂಟ್ಗೆ PU ಬರೆದ್ರೆ ಸೆಕೆಂಡ್ PUನೂ ಬರಿತೀನಿ, BAನೂ ಬರಿತೀನಿ, ಅವ್ನು ಕಂಪ್ಲೀಟ್ ಆಗೋ ತನಕನೂ ಬರಿತೀನಿ. ಅವ್ರ ವಿಡಿಯೋ ನೋಡ್ತಾ ಇದ್ರೆ ಆಲ್ ದ ಬೆಸ್ಟ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಕ್ಸಾಮ್ಗೆ ನಿಮಗೂ ಆಲ್ ದ ಬೆಸ್ಟ್, ಅವ್ರಿಗೂ ಆಲ್ ದ ಬೆಸ್ಟ್. ಸೋ ಮಚ್ ಮ್ಯಾಮ್. ನಿಮಗೆ ನಾರಿ ಶಕ್ತಿ ಪುರಸ್ಕಾರ ಸಿಗುತ್ತೆ, ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ಒಂದಷ್ಟು ಹೇಳಿ ಮ್ಯಾಮ್.
Nari Shakti Puraskar Award. So it's the highest award in the government of India for a woman. Okay. And ಮಹಿಳೆಯರಿಗೆ ಮಾತ್ರ ಕೊಡೋ ಮಹಿಳೆಯರಿಗೆ ಮಾತ್ರ. ಆ್ಯಂಡ್ ಇದು ವರ್ಷಕ್ಕೊಂದ್ಸಲನೇ ಕೊಡೋದು ವಿಮೆನ್ಸ್ ಡೇಗೆ ಮಾರ್ಚಲ್ಲಿ, ಮಾರ್ಚ್ 8th. ನನಗೆ 2018 ಬಂದಿದ್ದು. ನನ್ನ ಡ್ಯಾಡಿ ಇರಲಿಲ್ಲ ಆವಾಗ. ನನ್ನ ಬ್ರದರು ನಮ್ಮಮ್ಮ ಇದ್ದರು. I had taken them to Rashtrapati. It was an immense, beautiful experience for me meeting many people. But ನನಗೆ ಗೊತ್ತಿರಲಿಲ್ಲ ನಾನು ಹೆಂಗೆ ನಾಮಿನೇಟ್ ಆದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಎಸ್, ಐ ಗಾಟ್ ನಾಮಿನೇಟೆಡ್ ಆ್ಯಂಡ್ ಐ ಗಾಟ್ ಎ ಕಾಲ್ February 19th. That was call. Early morning 7 AM. I just got up from my bed. ಬಟ್ ಅದಕ್ಕಿಂತ ಒಂದಷ್ಟು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅದು ಹಿಂದಿನ ದಿವಸ ನಾನು ನಮ್ಮ ತಾಯಿಗೆ ಹೇಳ್ತಾ ಇದ್ದೆ, ಮಮ್ಮ ನಾನು ಬಿಟ್ಬಿಡ್ತೀನಿ, ನಾನು ಬರೆಯೋಕ್ಕಾಗಲ್ಲ. ಬಿಕಾಸ್ ದಟ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಮೇಡ್ ಮೀ ಟು ಗಿವ್ ಇಟ್ ಅಪ್. ಎಲ್ಲ ಸ್ಟೂಡೆಂಟ್ಸ್ ಒಂದೇ ಥರ ಇರ್ತಾರೆ ಅಂತ ಇಲ್ಲ. ಅವರಲ್ಲೂ ತುಂಬಾ ಪ್ರಾಬ್ಲಮ್ಯಾಟಿಕ್ ಪರ್ಸನ್ಸು ಇರ್ತಾರೆ. ಸೊ ಇವಾಗ ಸಪೋಸ್ ನಿಮಗೆ ಎಕ್ಸಾಮ್ ಬರೆದಿದ್ರಿ, ಫೇಲ್ ಆಗೋಗ್ಬಿಟ್ರೆ ಅದು ನೀವು ಹೇಳಿದ್ರೆ ನಾವು ಬರೀತೀವಿ ಅಷ್ಟೇ. ಸೊ ದಿಸ್ ಇಸ್ ಒನ್ ಪಾಯಿಂಟ್ ವಿಚ್ ಎವ್ರಿ ಒನ್ ಹ್ಯಾಸ್ ಟು ನೋಟ್, ಆ್ಯಂಡ್ ಪ್ರಾಬ್ಲಿ ದ ವ್ಯೂವರ್ಸ್ ಹೂ ಆರ್ ವಾಚಿಂಗ್ ಇಸ್, ಸ್ಕ್ರೈಬ್ ಇಸ್ ಜಸ್ಟ್ ವಾಟ್ ದೇ ಸೇ ಯು ರೈಟ್. ವಾಟ್ ದೇ ಸೇ ಯು ಇನ್ಕ್ರಾಪ್ ದ್ಯಾಟ್ ಇನ್ ಟು ದ ನೋಟ್ ಆನ್ಸರ್ ಶೀಟ್ಸ್. ಸಾರಿ, ಇನ್ಫಾರ್ಮೇಷನ್ ತಲುಪಲಿ ಅಂತ ಕನ್ನಡದಲ್ಲಿ ಇನ್ನೊಂದ್ಸಲ ಹೇಳ್ಬಿಡಿ. ಸೊ ಬರವಣಿಗೆ ಯಾರು ಅಂದರೆ ಈ ಸ್ಪೆಷಲಿ ಎ ವರ್ಲ್ಡಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ನೀವು ಬರೆಯೋವಂಥದ್ದು ಅಷ್ಟೇ ನಿಮ್ಮ ಕೆಲಸ. ನಿಮ್ಮ ಎಕ್ಸ್ಟ್ರಾ ನಿಮ್ಮ ಇದನ್ನು ಬರೆಯೋವಂಥದ್ದು ಅಲ್ಲ ಅದು. ಸೊ ಆ ನಿಟ್ಟಿನಲ್ಲಿ ಕೆಲವು ಸ್ಟೂಡೆಂಟ್ಸ್ ಅವ್ರಿಗೆ ಒಂದು ಸ್ವಲ್ಪ ಹ್ಯಾಂಗ್ರಿ, ಕೋಪ ತಾಪ ಎಲ್ಲನೂ ಇರುತ್ತೆ. ಅದು ಆ ಕೋಪ ತಾಪದಲ್ಲಿ ಏನೇನು ಬೇಕಾದರೂ ಹೇಳಿಬಿಡ್ತಾರೆ. ಸೊ ಈ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ. ಅದು ನನ್ನ ಅವಾರ್ಡ್ ಬರೋದಕ್ಕಿಂತ ಹಿಂದಿನ ವಾರ ಇದು. ಓಕೆ, ಅವೆಲ್ಲ ನನ್ನ ತಾಯಿಗೆ ಹೇಳ್ತಾ ಇದ್ದೆ, ಇಲ್ಲ ಮಮ್ಮಿ ನಾನು ಬಿಟ್ಬಿಡ್ತೀನಿ, ನಾನು ಐ ಡೋಂಟ್ ನೀಡ್ ದ್ಯಾಟ್ ಒನ್, ಇಟ್ಸ್ ಓಕೆ ಫೈನ್, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಅಂತ. ಸೊ ಶಿ ಜಸ್ಟ್ ಗಿವ್ ಮಿ ಒನ್ ಒಂದು ಒಳ್ಳೆ ಮಾತು ಕೊಟ್ಟರು. ಏನು ಅಂತಂದರೆ, ನೋಡಮ್ಮ, ಎಲ್ಲರೂ ಕೆಟ್ಟಗಿರಲ್ಲ, ಒಬ್ಬರಿಗೋಸ್ಕರ ನೀನು ಯಾಕೆ ಇದನ್ನು ಬಿಟ್ಬಿಡ್ತೀನಿ ಅಂದರೆ ಇನ್ನೆಷ್ಟು ಜನ ಒಳ್ಳೆಯವರು ಇರ್ತಾರೆ, ಅವ್ರಿಗೆಲ್ಲ ಅನ್ಯಾಯ ಆಗುತ್ತಲ್ವಾ, ಅವ್ರಿಗೂ ಬೇಕಾಗತ್ತಲ್ವಾ ಅಂತಂತಂದರು. ಸೊ ದೆನ್ ಐ ಸೆಡ್ ಓಕೆ ಫೈನ್ ಅಂತ. ಆಮೇಲೆ ಮಾರನೇ ದಿವಸನೇ ನಾನು ನೋಡಿದ್ರೆ, ಕ್ಯಾನ್ ಯು ಬುಕ್ ಯುವರ್ ಟಿಕೆಟ್ಸ್ ಪ್ಲೀಸ್ ಅಂತ. Okay. And I was just wondering, what tickets? Is it prank call or something? No ma'am, you have been awarded thing. I did not get anything. Then she asked me to check her mail. I got in the mail a letter saying that you're an awardee. Please book your tickets. So they asked me to book for my parents, me and my brother and my mom. All three of them, we went to Rashtrapati Bhavan on 7th. It was like a luxury welcome for you, like how government does the welcome for other people's, right? ಲೈಕ್ ದ್ಯಾಟ್. ಆ್ಯಂಡ್ ಹೋದೆ ನಾನು, ಏರ್ಪೋರ್ಟ್ ಇಳಿದೆ, ಏರ್ಪೋರ್ಟ್ಗೆ ಕಾರ್ ಕಳಿಸಿದ್ರು. ನಾನು ಇಡೀ ಫ್ಯಾಮಿಲಿ ಕಾರಲ್ಲೇ ಅಶೋಕ ಹೋಟ್ಲಿಗೆ ಹೋಗಿ 3 ದಿವಸ ಅಲ್ಲೇ ತಂಗಿದ್ವಿ. 7ನೇ ತಾರೀಕು ಹೋಗಿದ್ವಿ. ಆವಾಗ ನಮಗೊಂದಷ್ಟು ಸರ್ಟನ್ ಮೀಟಿಂಗ್ಸ್ ಎಲ್ಲ ಇರುತ್ತೆ ವಿತ್ ಪ್ರೆಸಿಡೆಂಟ್ ಆ್ಯಂಡ್ ಮೇನಕಾ ಗಾಂಧಿ ಅವ್ರ ಹತ್ರ ಎಲ್ಲನೂ. ಸೊ ಅದೆಲ್ಲ ಇಟ್ಸ್ 1-to-1 ಟಾಕ್ ಫಾರ್ ಪ್ರೆಸಿಡೆಂಟ್ ಅಂತ ಕೂಲಾಗಿ ಹೇಳ್ತಾ ಇದ್ದೀರಾ. President na meet obviously. So proud talking to you. Okay, so we'll have 1-to-1 talks there and they will explain you how it will, ನಿಮಗೆ ಹೆಂಗೆ ಬಂತು, ಹೆಂಗೆ ಇದು ಅಂತೆಲ್ಲ ಹೇಳ್ತಾರೆ. There are a lot of protocols there which you need to follow. Okay, ನಮ್ಮ ಮೊಬೈಲ್ ತೊಗೊಂಡ್ಬಿಡ್ತಾರೆ. Okay. We should not intimate. ನಿಮ್ಗೆ ಅವಾರ್ಡ್ ಬಂದಿದೆ ಅನ್ನೋದು ಇಂಟಿಮೇಟ್ ಮಾಡಬಾರ್ದು ಯಾರಿಗೂ. ಸೊ ಇಟ್ ಶುಡ್ ಬಿ ವಿತ್ ಇನ್ ಯು ಓನ್ಲಿ. ಸೊ ಇಟ್ ವಾಸ್ ಓನ್ಲಿ ವಿತ್ ಮೈ ಫ್ಯಾಮಿಲಿ, ದಟ್ಸ್ ಇಟ್. ದ ಡೇ ವೆನ್ ಐ ಗಾಟ್, ಪೀಪಲ್ ಕೇಮ್ ಟು ನೋ ದಟ್ ಓಕೆ ಐ ಆಮ್ ಆಲ್ಸೋ ಒನ್ ಅಂತ. ಹಾಗಾಗಿ ನಮ್ಮ ಮಮ್ಮಿ, ನನ್ನ ಬ್ರದರ್ ಎಲ್ಲ ವಿ ಆಲ್ ಎಂಜಾಯ್ಡ್ ದೇರ್ ಇನ್ ಡೆಲ್ಲಿ ಫಾರ್ 3 days. 8th ಐ ಥಿಂಕ್ ಇಟ್ ವಾಸ್ 5 o'clock ಲೈವ್ ದ ಅವಾರ್ಡ್ ಶುಡ್ ಬಿ ದೇರ್. 12 o'clockಗೆ ನಮ್ಗೆ ಹೋಗ್ತಾರೆ, ಪ್ರೋಟೋಕಾಲ್ ಸ್ಟಾರ್ಟ್ ಆಗುತ್ತೆ. ನೀವು ಹೆಂಗೆ ನಿಂತ್ಕೊಬೇಕು, ಯಾವ ರೀತಿ ನೀವು ಪ್ರೆಸಿಡೆಂಟ್ ಹತ್ರ ಹೇಳ್ಕೊಂಡು ಹೋಗ್ಬೇಕು, ಯಾವ ಸ್ಟೆಪ್ಪಲ್ಲಿ ನೀವು ನಿಂತ್ಕೊಬೇಕು, ಹೆಂಗೆ ನೀವು ಅವಾರ್ಡ್ನ ಇಟ್ಕೊಬೇಕು, ಅವ್ರು ಕೊಡ್ತಾ ಇರೋದನ್ನು ನೀವು ಎಲ್ಲಿ ತಿರುಗಿ ನೋಡ್ಬೇಕು, ಇದೆಲ್ಲ ಪ್ರೋಟೋಕಾಲ್ಸ್ ಇರುತ್ತೆ. ನೀವು ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಬರಬೇಕು, ಈ ಲೈನಲ್ಲಿಗೆ ಬರಬೇಕು, ನೀವು ಅವಾರ್ಡ್ ಇಸ್ಕೊಂಡ್ಮೇಲೆ ಈ ಲೈನಿಗೆ ಹಿಂಗೆ ಎಂಟ್ರಿ ಆಗಬೇಕು. ಆ್ಯಂಡ್ ಮಾಕ್ ಇರುತ್ತೆ. ಓಕೆ, ಆ ಮಾಕ್ನಲ್ಲಿ ವೇರ್ ಯು ವಿಲ್ ಬಿ ಸೀಟೆಡ್ ಇನ್ ದ ಗ್ರೂಪ್ ಫೋಟೋಸ್ with president. I was sitting next to president. Oh, so very nice. Even with Modi also, when I met Modi in his house the next day, he offered us, he invited us and we went there. Whole day I spent, he had with us breakfast, lunch, everything, and we just enjoyed and he spoke to us a lot of things. I shook his hand with him
I'm feeling very happy, and that was my birthday. Wow. When I met Mr. Modi, it was my birthday, and I told sir it's like a memorable day for me. It is my birthday, and he wished me, he made them, everyone. We were 44 awardees on that day. ಮ್ಯಾಮ್, ನೀವು ಎಷ್ಟೊಂದು ಎಕ್ಸಾಮ್ಸ್ ಬರ್ದಿದ್ದೀರಲ್ಲ, ನೀವು ಎಕ್ಸಾಮ್ ಬರ್ದಂಥವ್ರು ಯಾರಾದರೂ ತುಂಬ ಸಕ್ಸಸ್ಫುಲ್ ಆಗಿರೋರು ಒಂದು ಸ್ಟೋರಿ ಹೇಳೋಕ್ಕಾಗತ್ತಾ? ತುಂಬ ಜನ ಸಕ್ಸಸ್ ಆಗಿದ್ದಾರೆ. ನಾನು ಎಲ್ಲ ಎಕ್ಸಾಮ್ಸ್ ಬರೆದು ಪಾಸ್ ಆಗಿರೋರು ಸ್ಟೂಡೆಂಟ್ಸು ಸಕ್ಸಸ್ಸು. BMS ಕಾಲೇಜಲ್ಲಿ ಸುಮಾರು ಜನಕ್ಕೆ ಬರೆದಿದ್ದೀನಿ, ಬಟ್ ಈ ಒಂದು ಸ್ಟೂಡೆಂಟ್ಗೆ ನಾನು 53-55 ಎಕ್ಸಾಮ್ಸ್ ಬರೆದಿದ್ದೀನಿ. ಇವಾಗ MBA ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡಿಕೊಂಡು ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಪ್ರಿಟಿ ಮಚ್ ಗುಡ್ ಸ್ಟೋರೀಸ್. ಈ ಥರ ನನಗೆ ಸುಮಾರು ಜನ SBI ಬ್ಯಾಂಕಲ್ಲೂ ಎಷ್ಟೋ ಜನಕ್ಕೆ ಎಕ್ಸಾಮ್ಸ್ ಬರೆದಿದ್ದೀನಿ, ಅವ್ರೂ ಪಾಸಾಗಿ ಮ್ಯಾಮ್ ನನಗೆ ಇವತ್ತು ಕೆಲಸದಲ್ಲಿದ್ದೀನಿ ಅನ್ನೋ ಜನನೂ ಇದ್ದಾರೆ ನನಗೆ. ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವು ಪೇರೆಂಟ್ಸ್ ಏನು ಅಂದ್ಕೊಂಡ್ಬಿಡ್ತಾರೆ, ನಾನು ನೋಡಿದ್ದೀನಿ ಇದನ್ನು, ಅವ್ರ ಮಕ್ಕಳು ಡಿಸೇಬಲ್ ಆಗೋದ್ರೆ ಇವನು ಡಿಸೇಬಲ್ ಆಗೋಗಿದ್ದಾನೆ, ಇವನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ನಾವು ಹೇಳ್ಕೊಬೋದು. ಅವ್ರಿಗೂ ದೇವರು ನಮಗಿವತ್ತು ಈ ಬಾಡಿಯಲ್ಲಿ ಇಷ್ಟೊಂದು ಕೊಟ್ಟಿದ್ದಾನೆ, ಒಳ್ಳೆ ಥರದಲ್ಲಿದ್ದೀವಿ, ಈ ಪ್ರಪಂಚದಲ್ಲಿದ್ದೀವಿ. ಬಟ್ ಅವನಲ್ಲಿ ಏನೋ ನ್ಯೂನತೆ ಇತ್ತು, ದೇವ್ರು ಹಂಗೆ ಸೃಷ್ಟಿ ಮಾಡಿದ್ದಾರೆ. ಇದು ದೇವ್ರ ಸೃಷ್ಟಿ. ನಾವು ಯಾರೂ ದೇವ್ರ ಮುಂದೆ ಏನೂ ಇಲ್ಲ ಅಂತ ನಾನು ಆವಾಗಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಟ್ ಆಗೋಗಿದೆ. ಇವಾಗ ಹಂಗೆ ನೋಡ್ಕೊಂಡು ಹೋದರೆ ಮಾಲ್ವಿಕಾ ಮೇಡಮ್ ಅವ್ರ ಮಗನೂ ಏನೋ ಈಸ್ ಆಲ್ಸೋ ನೋಡಿದ್ದೀರಲ್ಲ, ಟಿ ವಿಲೆಲ್ಲ ನಾವು ನೋಡಿದ್ದೀವಿ ಅದು. ಓಕೆ, ಹಾಂ. ಸೊ ಅವ್ರಿಗೆ ಬಿಟ್ಬಿಟ್ರಾ? ಹಂಗೆ ತಾನೆ ನಮ್ಮ ಮಕ್ಕಳನ್ನ ಅವ್ರು ಬಿಡೋಕ್ಕಾಗೋದಿಲ್ಲ. ಕಷ್ಟನೋ ಸುಖನೋ ಒಂಚೂರು ಅನುಸರಿಸ್ಕೊಂಡು ಹೋಗ್ಬೇಕು ಅವ್ರವ್ರ ಪ್ಯಾಟ್ರನ್ ತಕ್ಕನಂಗೆ. ಈಗಂತೂ ಟೆಕ್ನಾಲಜಿ ತುಂಬಾ ಇದೆ. ನಾನು ಎಲ್ಲೋ ಮೊನ್ನೆ ಓದ್ದೆ ಏನು, ಈ ಗುಡ್ಡೆ ಇದೆಯಲ್ಲ, ಈ ಗುಡ್ಡೆ ತೀರಾ ಹಿಂಗೆ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ಅಟ್ಲೀಸ್ಟ್ ಮುಖ ಚೆನ್ನಾಗಿ ಒಂದು ಕಾಣಲಿ ಅಂತಂತಾನೆ US ಅಲ್ಲಿ ಗುಡ್ಡೆನ ಇನ್ಸರ್ಟ್ ಮಾಡ್ತಾರೆ, ಗೋಲಿ ಥರ ಹಿಂಗೆ ಇದನ್ನು ಇಲ್ಲಿ. ಆ ಮುಖ ಎಷ್ಟು ಅಂದವಾಗಿರುತ್ತೆ. ಆರ್ಟಿಫಿಷಿಯಲ್ ಆಬ್ವಿಯಸ್ಲಿ ಕೆಲವೊಂದು ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಹ್ಯಾಪಿನೆಸ್ಸು ಬೇಕು ನಮಗೆ. ಸೊ ಅಡಾಪ್ಟ್ ಫಾರ್ ದ್ಯಾಟ್ ಒನ್. ಯಾಕೆ ನೀವು ಡಿಸ್ಕರೇಜ್ ಮಾಡ್ತೀರಾ ನಿಮ್ಮ ಮಕ್ಕಳನ್ನ? ನೀವು ಇವತ್ತು ಎಂಕರೇಜ್ ಮಾಡಿದ್ರೆ ನಿಮ್ಮ ಮಗು ಯಾವ ಹಂತಕ್ಕೆ ಬೆಳೆದ. ಈ ವೀಲ್ ಚೇರ್ ಅವ್ರು ನೋಡಿದರೆ ನನ್ನ ಫ್ರೆಂಡ್ಸೇ ಇದ್ದಾರೆ, ವಿಜಯ್ ಇದ್ದಾರೆ, ಸಾಯಿ ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ ವೀಲ್ ಚೇರರ್ಸು. ಇನ್ಫ್ಯಾಕ್ಟ್ ಐ ವಾಂಟ್ ಯು ಟು ಟೇಕ್ ಒನ್, ಐ ವಾಂಟ್ ಟು ರೆಫರ್ ಮಾಡ್ಬೇಕು ನಿಮ್ಮನ್ನು. ಈಸ್ ರನ್ನಿಂಗ್ ಎ ಕ್ರಿಕೆಟ್ ಆಡ್ತಾರೆ. ಸೊ ಇಮ್ಯಾಜಿನ್ ಎಷ್ಟೋ ಜನ ಇದ್ದಾರೆ. ಎಂಕರೇಜ್ ಮಾಡಿ ಅವ್ರನ್ನ. ನೀವೇ ಎಂಕರೇಜ್ ಮಾಡಲಿಲ್ಲ ಅಂದರೆ ಬೇರೆಯವರು ಎಂಕರೇಜ್ ಮಾಡೋಕ್ಕಾಗತ್ತಾ? ಹೊರಗಡೆ ಅವ್ರು ಎಂಕರೇಜ್ ಮಾಡಲಿಕ್ಕಾಗತ್ತಾ? ನಾನು ಸುಮಾರು ಸತಿ ನೋಡಿದ್ದೀನಿ, ಸೆಲೆಬ್ರಲ್ ಪ್ಯಾಲೇಸಿ ಅವ್ರನ್ನ ಹಾಗೆ ಕೊಂಡಿಸ್ಬಿಡ್ತಾರೆ, ಅಯ್ಯೋ ಲೈಫ್ ಇಷ್ಟೇ ಅಂತ. ಬಟ್ ಪೇರೆಂಟ್ಸ್, ನೀವು ಒಂಚೂರು ಇನಿಷಿಯೇಟಿವ್ ತೊಗೊಳ್ಳಿ, ಅವ್ರಿಗೊಂದು ಸ್ವಲ್ಪ ಪ್ರೋತ್ಸಾಹ ಕೊಡಿ, ಎಲ್ಲನೂ ಸರೋಗುತ್ತೆ. ರೀಸೆಂಟಾಗಿ ನಾನು ನಮ್ಮ ಫ್ರೆಂಡ್ ಅವ್ರದ್ದು ಒಬ್ಬ ಪಾಡ್ಕಾಸ್ಟ್ ಮಾಡಿದೆ, ಚೆನ್ನಕೇಶವ್ ಅಂತ ಅವ್ರ ಹೆಸರು. ಅವರು ಪ್ಯಾರಾಒಲಿಂಪಿಕ್ ಅಥ್ಲೀಟ್. ಅವರು ನಾವು ANZ ಕಂಪ್ನಿ ಕೆಲಸ ಮಾಡ್ತೀವಿ. ಬೆಸ್ಟ್ ಥಿಂಗ್ ಅಬೌಟ್ ನಮ್ಮ ಕಂಪ್ನಿ ಅಂದರೆ, ಯಾರೇ ಫಿಸಿಕಲಿ ಚಾಲೆಂಜ್ಡ್ ಇರಲಿ, ಏನೇ ಇರಲಿ, ಅವ್ರಿಗೆ ಎಷ್ಟು ಪ್ರೋತ್ಸಾಹ ಕೊಡೋಕ್ಕಾಗತ್ತೆ ನಮ್ಮ ANZ ಕಂಪ್ನಿಯಿಂದ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ಇಂಟರ್ವ್ಯೂ ಅಲ್ಲಿ ಭೇದ ಭಾವ ಮಾಡೋದಿಲ್ಲ, ಇಲ್ಲ ನಿಮ್ಗೆ ಈ ಥರ ಒಂದು ಇದಿರೋದ್ರಿಂದ ನೀವು ರೋಲ್ ಸೂಟ್ ಆಗಲ್ಲ ಅಂತ ಇದು ಮಾಡೋದಿಲ್ಲ. ಯಾವುದಾದ್ರೂ ಒಂದು ಸೂಟಬಲ್ ರೋಲ್ ಮಾಡಿ ಅವ್ರನ್ನ ತೊಗೊತಾರೆ. ಸೊ ವೆರಿ ಎನ್ಕರೇಜಿಂಗ್ ಕಂಪ್ನಿ. ಸೊ ನಾವು ಜೊತೆಗೆ ಕೆಲಸ ಮಾಡ್ತೀವಿ. ಅವರು ಕೂಡ ಚಾಂಪಿಯನ್. ಅವ್ರು ಆಕ್ಸಿಡೆಂಟ್ ಆಗಿ ಅವ್ರಿಗೊಂದು ಕೈ ಹೋಗ್ಬಿಟ್ಟಿತ್ತು. ಪಾಡ್ಕಾಸ್ಟ್ ಮಾಡಿದ್ದೀನಿ ಅವ್ರ ಜೊತೆನೂ. ಈಸ್ ಆಲ್ಸೋ ವೆರಿ ಮೋಟಿವೇಟಿಂಗ್. ನಾನು ಒಂದಂತೂ ಇಷ್ಟಪಡ್ತೀನಿ, ನನಗೊಂದು ಚಾಲೆಂಜ್ ಇದೆ ಅಭಿಷೇಕ್. ಹೆಂಗೆ ಗೊತ್ತಾ, ಈ ಚಿಕ್ಕ ಮಕ್ಳು ಇರ್ತಾರಲ್ಲ, ದೇ ಡೋಂಟ್ ನೋ ದ ವರ್ಲ್ಡ್, ದೇ ಡೋಂಟ್ ನೋ ದಿಸ್ ಕೈಂಡ್ ಆಫ್ ದ ಪೇರೆಂಟ್ಸ್. ಅವ್ರ ತಂದೆ ತಾಯಿ ತುಂಬ ಲಕ್ಸುರಿಯಾಗಿ ಮಾಡ್ತಾ ಇರ್ತಾರೆ, ಅವ್ರಿಗೆ ದುಡ್ಡಿಂದು ಅಷ್ಟೊಂದು ಗೊತ್ತಿಲ್ಲ, ಮನುಷ್ಯರು ಅದು ಗೊತ್ತಿಲ್ಲ, ಹ್ಯುಮ್ಯಾನಿಟಿ ಅಂದರೆ ಏನು ಗೊತ್ತಿಲ್ಲ. ಅಂಥವ್ರಿಗೆ ನಾನು ಐ ವಾಂಟ್ ಟು ಮೇಕ್ ದೆಮ್ ಟು ರೈಟ್ ಎಕ್ಸಾಮ್ಸ್. ವೆರಿ ನೈಸ್ ಮ್ಯಾಮ್. I'm planning that one. Actually ಈ SSLC ಎಕ್ಸಾಮ್ಸ್ ಅವ್ರಿಗೆ ಇದಕ್ಕೆ ಐ ವಾಂಟ್ ಟು ಬ್ರಿಂಗ್ ದಟ್ kids to write for them. Obviously they are very well versed. ಇವಾಗ ನೀವು ಹೇಳೋದು ನಾವು ಬರೆಯೋದು, ಅವ್ರು ಹೇಳೋದನ್ನ ಅವ್ರು ಬರೀತಾರೆ, kids, that's it, but they have the knowledge. That's my next challenge. Let me see what to do.